ನಮಸ್ಕಾರ 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 ನಿಮ್ಮೆಲ್ರಿಗೂ ನಮ್ಮ ಇವತ್ತಿನ ಆಶೀರ್ವಾದ ಸ್ವಸ್ತಿ ಶುದ್ಧ ಹಸುವಿನ ತುಪ್ಪ ಅರ್ಪಿಸುವ ಒಗಂಡಬ್ಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಒಗಂಡಬ್ಬಿ ಕೋಪೌಟ್ ಬೈ ಹಿಮಾಮಿ ಎಲ್ಡಿ ಅಂಡ್ ಟೇಸ್ಟಿ ರೈಸ್ ಬೈ ಆಯಿಲ್ ಸ್ಪೆಷಲ್ ಪಾರ್ಟ್ನರ್ ಅಟ್ಸನ್ ಕಾರ್ಡ್. ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. ನಮ್ಮ ಇವತ್ತಿನ ವಿಶೇಷವಾದ ಕಾರ್ಯಕ್ರಮ ಗುರುವಾರದ ಗೃಹಿಣಿಯರ ವಿಶೇಷವಾದ ಕಾರ್ಯಕ್ರಮ. ಇವತ್ತಿನ ವಿಶೇಷವಾದ ಕಾರ್ಯಕ್ರಮಕ್ಕೆ ಆಶೀರ್ವಾದ ಸ್ವಸ್ತಿ ರೆಸಿಪಿ ಆಫ್ ದಿ ವೀಕ್ ಮಾಡೋಕ್ಕೋಸ್ಕರ ಬಂದಿದ್ದಾರೆ. ಮುರಳಿ ಅವರೇ, ಒಳ್ಳೆ ಅಡುಗೆ ಮಾಡ್ತೀವಿ, ಒಂದ್ಸರಿ ನೋಡಿ ಅಂತ ಇದ್ದಾರೆ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ರೆಡಿಯಾಗಿ ನಿಂತಿದ್ದಾರೆ. ನಮಸ್ಕಾರ ಮೇಡಮ್, ತಮ್ಮ ಹೆಸರು? ಮಮತಾ. ಮಮತಾ, ಆಶೀರ್ವಾದ ಸ್ವಸ್ತಿ ರೆಸಿಪಿ ಆಫ್ ದಿ ವೀಕ್ ಮಾಡೋಕ್ಕೋಸ್ಕರ ಬಂದಿದ್ದೀರಾ. ಏನ್ ಮಾಡ್ತಾ ಇದ್ದೀರಾ? ಹೆಸರುಬೇಳೆ ಬರ್ಫಿ. ಹೆಸರುಬೇಳೆ ಬರ್ಫಿನಾ? ಓಕೆ, ಹೆಸರುಬೇಳೆ ಬರ್ಫಿ ಮಾಡಕ್ಕೆ ಏನೇನ್ ತರಿದ್ದೀರಾ? ಹೆಸರುಬೇಳೆ ಬರ್ಫಿ ಬೇಕಾಗುವ ಸಾಮಗ್ರಿಗಳು: ಹೆಸರುಬೇಳೆ, ತೆಂಗಿನಕಾಯಿ ತುರಿ, ಗೋಡಂಬಿ, ಒಣ ಕೊಬ್ಬರಿ ತುರಿ, ಸಕ್ಕರೆ, ಹಾಲು, ತುಪ್ಪ. ಶುರು ಮಾಡೋಣ. ಎಷ್ಟು ಜನ ಮಕ್ಕಳು? ಇಬ್ರು. ಇಬ್ರು? ಸರಿಯಾಗಿ ಜ್ಞಾಪಿಸ್ಕೊಂಡು ಹೇಳಿ. ಇಬ್ರು. ಏನ್ ಹೆಸರು? ಕೀರ್ತನಶ್ರೀ, ಋತ್ವಿ. ಕೀರ್ತನಶ್ರೀ ಇಬ್ರು ಹೆಣ್ಮಕ್ಳಾ? ಹಾ, ಇಬ್ರು ಹೆಣ್ಣು. ಎಷ್ಟು ವಯಸ್ಸು? ಒಬ್ರಿಗೆ 5 years, ಒಬ್ರಿಗೆ 10 months. ಓಕೆ, ಶುರು ಮಾಡೋಣ. ಏನ್ ಕೊಡ್ಲಿ ಫಸ್ಟು? ಇದು ರುಬ್ಕೋಬೇಕು ಇವಾಗ. ರುಬ್ಕೊಳ್ಳಿ, ತಗೊಳ್ಳಿ. ಇಲ್ಲಿ ಮಲ್ಲಿ ಯಾರು ಇದ್ದೀರಾ? ನಾನು, ನಮ್ಮ ಮನೆಯವರು, ನಮ್ಮ ಮಕ್ಕಳು ಅಷ್ಟೇ. ಮಕ್ಕಳು ಅಷ್ಟೇನಾ? ಇದು ರುಬ್ಕೋಬೇಕು ಇವಾಗ ಹೆಸರುಬೇಳೆ. ಏನ್ ಇಷ್ಟ ಯಜಮಾನ್ರಿಗೆ? ಅವರಿಗೆ ಸ್ವೀಟ್. ಯಾಕೆ ನಾನ್ ವೆಜ್ ತಿನ್ನಲ್ಲ ಅವರು? ವೆಜ್. ಯಾರು ಅವ್ರಾ? ಹೌದು. ಸುರೇಶ್ ಅವರಾ? ಮನೇಲಿ ವೆಜ್ ಓಕೆ, ಈಚೆ ಗೊತ್ತಾ ನಿಮ್ಗೆ? ಗೊತ್ತಿಲ್ಲ ಸರ್. ಬಿಡಿ, ಆಮೇಲೆ ಹೇಳ್ತೀನಿ. ಇವಾಗಲೆಲ್ಲ ಹೇಳೋದು ಬೇಡ. ಹೆಸರುಬೇಳೆ ಹಾಕಿದೀನಿ. Yes, madam. ಇವಾಗ ಹಸಿ ಕೊಬ್ಬರಿ ಅಂದ್ರೆ ತೆಂಗಿನಕಾಯಿ ಅದು 1 ಬೌಲು, ಆದ್ರಷ್ಟು ಮೆಜರ್ಮೆಂಟ್ ಸೇಮ್ 1 ಬೌಲ್. ಓಕೆ ಮೇಡಮ್, ಹಾಕಿ. 1 ಬೌಲು ಹೆಸರು ಬೇಳೆ ನೆನೆಸ್ಕೊಂಡು ಹುರಿದು ನೆನೆಸಿ ಇಟ್ಟಿರ್ತಕ್ಕಂಥ 4 ನೆನೆಸಿರುವಂತ ಹೆಸರು ಬೇಳೆ ಜೊತೆಗೆ 1 ಕಪ್ ಅಷ್ಟು ತೆಂಗಿನಕಾಯಿ ತುರಿ, ಅದಕ್ಕೆ 1 ಕೊಬ್ಬರಿ, 1 ಬೌಲ್. ಅದು 1 ಬೌಲ್. ಹಾ, 1. ಓಕೆ, ವೆರಿ ಗುಡ್. ಆಮೇಲೆ ಗೋಡಂಬಿ ಸ್ವಲ್ಪ ರುಬ್ಬಿಂಗಾ? ಹಾ, ಎಲ್ಲ ರುಬ್ಕೊಂಡು ಹಾಕಿ. ಓಕೆ, ಎಲ್ಲಿ ಮನೆ ಇರೋದು? ಗಿರಿನಗರ್ ಸರ್. ಗಿರಿನಗರದಿಂದ? ಇಲ್ಲೇ ಪಕ್ಕದಿಂದ ಬಂದ್ಬಿಟ್ಟ? ಅದಕ್ಕೆ ಹಾಲು ಹಾಕೊಂಡು ರುಬ್ಕೋಬೇಕು. ಯಾವ್ದು ಅದಕ್ಕೇನೇನೆ? ಹೌದು. ನಿಮ್ಮ ಯಜಮಾನ ಮಾಡ್ಕೊಟ್ಟಿದ್ದೀರೇನ್ರಿ? ಹೌದು ಸರ್. ಏನೋ ಮಾಡ್ತಾ ಇದ್ದೀರಾ, ಒಂದು ದಾರಿ ಮಾಡಿ ನಿಮ್ಮ ಯಜಮಾನನ ಕರೆದು ಅವ್ರಿಗೂ ತಿನ್ನಕ್ ಕೊಡ್ತೀನಿ ಇವತ್ತು. ಆಗಿದಾ ಬಿಡ್ಲಿ. ಓಕೆ ಸರ್. ಆಯ್ತು ಸರ್. ಎಸ್ ಮೇಡಮ್, ಏನ್ ಮಾಡೋಣ ಇವಾಗ? ಪ್ಯಾನ್ ಕೊಡಿ. ಏನ್ ಮಾಡ್ತೀರಾ? ಇವಾಗ ಆಶೀರ್ವಾದ್ ಗೀ ಹಾಕಿ ಸ್ವಲ್ಪ. ಆಶೀರ್ವಾದ ಸ್ವಸ್ತಿ ಶುದ್ಧ ಹಸುವಿನ ತುಪ್ಪ ಎಷ್ಟು ಹಾಕಿ ಮೇಡಮ್? ಹಾಕಿ. ಎಸ್ ಮೇಡಮ್. ಒಂದು ಇದು ಕೊಡಿ. ಏನ್ ಬೇಕು? ಸೌಟ್ ಹಾಕಿ. ಇದು ಸ್ವಲ್ಪ ಕಾಯಿಲಾ? ಇಲ್ಲ ಪರವಾಗಿಲ್ಲ. ಇಲ್ಲ ಹಾಕಿ. ಓಹೋ, ತುಪ್ಪದಲ್ಲಿ ಮುಳುಗಿಸುವ ಕ್ರಿಯೆ. ಓಕೆ, ಹೆಸರು ಬೇಳೆ ಬರ್ಫಿನಾ? ಹೌದು. ವೆರಿ ಗುಡ್. ಇದು ಇವಾಗ ತುಪ್ಪ ಹಾಕಿದೀನಿ. ಹೌದು. ಹಾಕ್ಬಿಟ್ಟು ಫಸ್ಟ್ ಅದೊಂದು 2 minutes ಆಗಿದ ತಕ್ಷಣ ಶುಗರ್ ಶುಗರ್ ಆಡ್ ಮಾಡಿ. ಅದು 1 ಬೌಲ್ಗೆ 2 ಬೌಲ್ ಶುಗರ್. ಓಕೆ. ಓಹೋ, ವೆರಿ ಗುಡ್. ತಿರುಗಿಸಿ ತಿರುಗಿಸಿ ತಿರುಗಿಸಿ. ಸರಿ, ಸ್ವಲ್ಪ ಆಶೀರ್ವಾದ್ ಗೀ ಹಾಕಿ. ಆಶೀರ್ವಾದ ಗೀ ಬೇಕೇನೆ ಸ್ವಲ್ಪ? ಹಾಂ, ಎಮರ್ಜೆನ್ಸಿ. ಹಾಕೊಳ್ಳಿ. ಹಾಕಿ ಸರ್. ಹಾಕ್ಲಾ? ಹಾಂ. ಯಜಮಾನ್ರು ಐ ಟಿ ಸಿಲಿ ಕೆಲಸ ಮಾಡ್ತಾರಾ? ಹೌದು ಸರ್. ಎಲ್ಲಿರೋದು ಅವ್ರ ಆಫೀಸು? ಅವ್ರ ಆಫೀಸು ತಿಮ್ಮರ್ ಲೇಔಟ್ ಬರುತ್ತೆ ಸರ್. ಹೌದಾ? ಯಾವತ್ತು ರಜಾ ನಿಮ್ಮ ಯಜಮಾನ್ರಿಗೆ? ಸಂಡೇ. ಶನಿವಾರ ರಜಾ ಇಲ್ವಾ? ಇಲ್ಲ. ಇದು ಪಾಯಸದ ಥರ ಇದೆ, ಬರ್ಫಿ ಆಗ್ಬೇಕಲ್ವೇನ್ರಿ ಇನ್ನ ಇದು? ಹೌದು. ತಿರುಗಿಸಿ ತಿರುಗಿಸಿ ತಿರುಗಿಸಿ, ಕೈ ಬಿದ್ದೋಗುತ್ತೆ. ಅವೆಲ್ಲ ಈಸಿ ಅನ್ಕೋಬೇಡಿ. ಈ ಹಲ್ವಾ ಮಾಡೋ ಸ್ವಲ್ಪ ಪರವಾಗಿಲ್ಲ, ಅದನ್ನೇನಾದ್ರು ಬರ್ಫಿ ಮಾಡಕ್ ಹೋಗ್ತೀವಿ ಅಂತ ಹೇಳಿದ್ರೆ ಅಬ್ಬಾ ಮಾಡಿ. ಎಲ್ಪ್ ಬೇಕಂದ್ರೆ ಕರೀರಿ, ನಾವು ಸ್ವಲ್ಪ ತಿರ್ಗಿಸ್ತೀವಿ. ಇಲ್ಲ, ಬೇಡ ಸರ್. ಮಾಡಿ. ನಿಮ್ಮ ಪ್ರೋಗ್ರಾಮ್ ಮಿಸ್ ಮಾಡದೆ ಪ್ರತಿದಿನ ನೋಡ್ತೀನಿ ಸರ್ ನಾನು. ಹ್ಞೂ ಮೇಡಮ್, ನೀವೆಲ್ಲ ನೋಡ್ತಾ ತಾನೇ ಕಾರ್ಯಕ್ರಮ ನಡೀತಾ ಇದೆ. ನೋಡಿದ್ರೆ ಕಾರ್ಯಕ್ರಮ ಎಲ್ಲಿ ನಡೀತಾ ಇತ್ತು? ನೀವೆಲ್ಲ ಚೆನ್ನಾಗಿ ಬಂದು ಅಡುಗೆ ಮಾಡ್ತೀರಾ, ಆದ್ರಿಂದ ಕಾರ್ಯಕ್ರಮ ನಡೀತಾ ಇದ್ದಿಲ್ಲ. ಕಾರ್ಯಕ್ರಮ ಎಲ್ಲಿ ನಡೀತಾ? ಗಟ್ಟಿ ಆಗ್ತದ್ಯಾ? ಹೌದು ಸರ್. ಇದು ಪ್ಯಾನ್ ಬಿಟ್ಕೊಳ್ಳುತ್ತೆ. ಪ್ಯಾನ್ ಬಿಟ್ಕೊಳತ್ತಾ? ಹಾಂ. ಬಿಟ್ಟಿದೆ, ಇವಾಗಲೇ ಆಗ್ತಾ ಇದೆಯಲ್ಲ? ಆಗಿದೆ. ಇನ್ನೂ ಸ್ವಲ್ಪ ಆಗಬೇಕು ಸರ್. ನೀವು ಸ್ವಲ್ಪ ಆಗ್ಬೇಕಾ? ಹೌದು. ತಿರ್ಸಿ ತಿರ್ಸಿ ತಿರ್ಸಿ. ಕೈ ನೋವು ಬಂದ್ರೆ ಹೇಳಿ, ನಮಗೆ ಹೆಲ್ಪ್ ಮಾಡ್ತೀವಿ. ಬಿಡಿ ಬಿಡಿ ಅಂತ ತಕ್ಷಣ ಬಿಟ್ಬಿಟ್ರು, ಸಾಕಿರೋ ಸವಾಸ ಅಂತ. ಅದು ತಿರ್ಸಿದವ್ರಿಗೆ ಗೊತ್ತಿರುತ್ತೆ ನೋವು ಎಷ್ಟು ಬರುತ್ತೆ ಅಂತ. ಸರ್, ಅದು ಒಂದು ಚಿಕ್ಕ ಪ್ಯಾನ್ ಕೊಡಿ ಸರ್. ಇದು ತುಪ್ಪದಲ್ಲಿ ಫ್ರೈ ಮಾಡ್ಕೋಬೇಕು. ಇಲ್ಲಿ ಏನೇನು ಎಣ್ಣೆನ ಹಾಕಿದೀವಿ. ಹಾ, ಕೊಡ್ತೀನಿ.
ಸಾಕಾ ತಿರುಗಿಸಿ ಸಾಕಾ ಸಾಕು ಸಾಕು. ಆಫ್ ಮಾಡಲಾ? ಹಾಂ, ಆಫ್ ಮಾಡಿ. ಎಸ್ ಮೇಡಮ್. ಹಾಕ್ತಾ ಇದ್ದೀರಾ? ಹಾಂ. ಹಾಕಿದ್ರಾ? ಆಹಾ ಎಸ್ ಮೇಡಮ್. ಸ್ವಲ್ಪ ಆಶೀರ್ವಾದ್ ಗೀಯಲ್ಲಿ ಆಶೀರ್ವಾದ್ ಸ್ವಸ್ತಿ ಶುದ್ಧ ಹಸುವಿನ ತುಪ್ಪದಲ್ಲಿ ಗೋಡಂಬಿನ ಹುರ್ಕೋಬೇಕು, ಅದ್ರ ಮಜಾನ ನೋಡಬೇಕು. ಸಾಕಾ? ಇನ್ನ ಸ್ವಲ್ಪ ಬ್ರೌನ್ ಆಗ್ಲಾ? ಇನ್ನೊಂದು ಸ್ವಲ್ಪ ಬ್ರೌನ್. ಪಟ್ಟಂತ ಬ್ರೌನ್ ಆಗ್ಬಿಡ್ತದೆ. ನೋಡಿ ಈ ಆಶೀರ್ವಾದ್ ಗೀಯಿಂದ ಮಾಡಿರೋದಂತ ಹೆಸರುಬೇಳೆ ಬರ್ಫಿ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಆಶೀರ್ವಾದ್ ಸ್ವಸ್ತಿ ಪ್ಯೂರ್ ಕೌಗಿ ರೆಸಿಪಿ ಆಫ್ ದಿ ವೀಕ್ ಅನ್ನ ಮಾಡೋಕ್ಕೋಸ್ಕರ ಮಮತಾ ಅವ್ರು ಬಂದಿದ್ರು. ಒಳ್ಳೆ ಹೆಸರು ಬೇಳೆನ ಉಪಯೋಗಿಸಿ ಒಂದೊಳ್ಳೆ ಬರ್ಫಿನ ಮಾಡಿ ನಮ್ಮ ಕೈಲಿ ಕೊಟ್ಟಿದ್ದಾರೆ. ಆದರೆ ವೆರಿ ಸ್ಮಾಲ್ ಚೇಂಜ್. ಇವತ್ತು ಅದು ಅಲ್ವಾ, ನಾಳೆ ಬೆಳಗ್ಗೆ ತಿಂದರೆ ಅದು ಮೋಸ್ಟ್ಲಿ ಬರ್ಫಿ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ಓಕೆ, ಇದನ್ನು ಯಾವ ರೀತಿ ಮಾಡಿದ್ರು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮಮತಾ ಅವರು ಮತ್ತೊಮ್ಮೆ ತೋರಿಸ್ತಾ ಇದೀವಿ. ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಹೆಸರು ಬೇಳೆ ಬರ್ಫಿ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಹುರಿದು ನೆನೆಸಿದ ಹೆಸರು ಬೇಳೆ, ತೆಂಗಿನಕಾಯಿ ತುರಿ, ಒಣ ಕೊಬ್ಬರಿ ತುರಿ, ಗೋಡಂಬಿ, ಹಾಲು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ಒಂದು ಬಾಣಲಿಗೆ ತುಪ್ಪ, ರುಬ್ಬಿದ ಹೆಸರುಬೇಳೆ ಮಿಶ್ರಣ, ಸಕ್ಕರೆ ಹಾಕಿ ಮಿಶ್ರಣ ಗಟ್ಟಿಯಾಗುವವರೆಗೆ ಬೇಯಿಸಿ ಒಂದು ತಟ್ಟೆಗೆ ಹಾಕಿ ಮೇಲೆ ತುಪ್ಪದಲ್ಲಿ ಕರಿದ ಗೋಡಂಬಿ ಹಾಕಿ ಕಟ್ ಮಾಡಿದರೆ ಹೆಸರುಬೇಳೆ ಬರ್ಫಿ ಸವಿಯಲು ಸಿದ್ಧ. ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಬೇಕು. ಬರ್ಫಿ ಗಿರ್ಫಿ ಎಲ್ಲ ನೆತ್ಕೊಂಡು ತಿನ್ನಕ್ಕಾಗಲ್ಲ. ಹಂಗೆ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ರೆ ಅದು ನೀಟಾಗಿ ಕಟ್ಟಿಂಗ್ ಆಗೋದು, ಕಟ್ಟಿಂಗ್ ಪೀಸ್ ಬರೋದು. ಅದಕ್ಕೆ ನಾವು ತಿಂದು ನೋಡ್ಬಿಡ್ತೀವಿ ಹೆಂಗಿದೆ ಅಂತ. ಮೋಸ್ಟ್ಲಿ ಇವಾಗ ಹಲ್ವಾ ಥರ ಇದೆಯಲ್ಲ, ಬರ್ಫಿ ಥರ ಆದ್ಮೇಲೆ ಸರಿ ಹೋಗುತ್ತೆ. ಚೆನ್ನಾಗಿದೆ. ಶುಗರ್ ಎಲ್ಲ ಕರೆಕ್ಟ್ ಆಗಿದೆಯಾ? ಪರ್ಫೆಕ್ಟ್ ಆಗಿದೆ. ಶುಗರು ಸ್ವಸ್ತಿಗಿ ಎಲ್ಲ ಕರೆಕ್ಟ್ ಆಗಿದೆ. ಇಷ್ಟ ಆಯ್ತಾ ಸರ್? ಚೆನ್ನಾಗಿದೆ. ಇದು ಹಲ್ವಾ ಥರ ಇಷ್ಟ ಆಗಿದೆ. ಇದು ಬರ್ಫಿ ಥರ ತಿನ್ನಬೇಕು ಅಂದರೆ ನಾಳೆ ಮಧ್ಯಾಹ್ನ ತನಕ ಕಾದು ಕಟ್ ಮಾಡಿ ತಿನ್ಕೋಬೋದು. ಸ್ವಲ್ಪ ಡ್ರೈ ಆಗಬೇಕು, ಕಟ್ಟಿಂಗ್ ಮಾಡಿದ್ರೆ ಆಮೇಲೆ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಮೇಡಮ್, ಕಾರ್ಯಕ್ರಮಕ್ಕೆ ಬಂದು ಒಳ್ಳೆ ನಿಮ್ಮ ರೆಸಿಪಿನ ತೋರಿಸ್ಕೊಟ್ಟಿದ್ದೀರಾ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಆಶೀರ್ವಾದ್ ಸ್ವಸ್ತಿ ಶುದ್ಧ ಹಸುವಿನ ತುಪ್ಪ ನಿಮಗೋಸ್ಕರ. ಥ್ಯಾಂಕ್ ಯು ಥ್ಯಾಂಕ್ ಯು. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಮುರಳಿ ಅವರೇ. ಗುರುವಾರದ ಗೃಹಿಣಿಯರಲ್ಲಿ ನಮ್ಮನ್ನು ಕರೆಸಿದ್ದೀರಾ. ನಮ್ಮ ಕೈ ರುಚಿ ಒಂದ್ಸರಿ ನೋಡಿ ಅಂತ ಇದ್ದಾರೆ. ನಮಸ್ಕಾರ ಮೇಡಮ್, ತಮ್ಮ ಹೆಸರು? ಉಷಾ ಅಂತ. ಉಷಾ, ಏನ್ ಮಾಡ್ಕೊಂಡಿದ್ದೀರಿ? ಮನೆಯಲ್ಲೇ ಮನೇಲಿದ್ದೀರಾ? ಓಕೆ, ಎಲ್ಲಿದೆ ನಿಮ್ಮ ಮನೆ? ಕಾಮಾಕ್ಷಿ ಪಾಳ್ಯದ ಬಂದಿದ್ದೀರಿ. ನಿಮ್ಮಲ್ಲಿ ಯಾರ್ಯಾರು ಇದ್ದಾರೆ? ನಮ್ಮ ಯಜಮಾನ್ರು, ನಮ್ಮ 2 ಮಕ್ಕಳು, ನಾನು. ಏನ್ ಮಾಡ್ತಾರೆ ಯಜಮಾನ್ರು? ಟೆಕ್ಸ್ಟೈಲ್ ಡಿಸೈನರ್ ಅಂತ. ಟೆಕ್ಸ್ಟೈಲ್ ಡಿಸೈನರಾ? ಎಷ್ಟು ಜನ ಮಕ್ಕಳು? ಇಬ್ರು. ಏನ್ ಮಾಡ್ತಾರೆ? 4th ಸ್ಟ್ಯಾಂಡರ್ಡ್ ಒಬ್ನು, 1st ಸ್ಟ್ಯಾಂಡರ್ಡ್ ಒಬ್ನು. 4th, 1st ಸ್ಟ್ಯಾಂಡರ್ಡ್ ಇದ್ದೀರಾ? ಓಕೆ, ನಮ್ಮ ಕಾರ್ಯಕ್ರಮದಲ್ಲಿ ಉಷಾ ಅವ್ರು ಏನ್ ಮಾಡ್ತಾ ಇದ್ದೀರಾ? ಗಸಗಸೆ ಸಾರು ಅಂತ ಸರ್. ಏನ್ ಗಸಗಸೆ ಏನ್ 5 ರೂಪಾಯಿ ಕೆಜಿನ 10 ರೂಪಾಯಿ ಕೆಜಿನ ರೀ? ಅದ್ರಲ್ಲಿ ಯಾರು ಸಾರು ಮಾಡ್ತಾರೆ? ಸ್ವಲ್ಪ ಸಾರಿಗೆ ಸ್ವಲ್ಪ ಹಾಕ್ತಾರೆ ಅಷ್ಟೇ ಗಸಗಸೆನ. ಇದಕ್ಕೂ ಜಾಸ್ತಿ ಬೇಕಾಗಲ್ಲ ಸರ್, ಸ್ವಲ್ಪ. ಅಲ್ಲ, ಗಸಗಸೆ ಎಷ್ಟು ಗೊತ್ತಾ? 100 ಗ್ರಾಮ್. ಎಷ್ಟು ಹೇಳಿ? ಯಾವತ್ತೋ ಒಂದ್ಸರಿ ಮಾಡ್ಕೊಂಡು ಊಟ ಮಾಡೋಣ ಸರ್. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಉಷಾ ಅವ್ರು ಬಂದಿದ್ದಾರೆ. ಗಸಗಸೆ ಸಾರನ್ನ ಮಾಡ್ತಾ ಇದ್ದಾರೆ. ನಾವಂತೂ ಕೇಳಿಲ್ಲ. ಮಾಡಕ್ಕೇನೆ ಅಂತಿದ್ದೀರಿ? ಗಸಗಸೆ ಸಾರು ಬೇಕಾಗುವ ಸಾಮಗ್ರಿಗಳು: ಗಸಗಸೆ, ಕಡಲೆಕಾಯಿ ಬೀಜ, ಬಿಳಿ ಎಳ್ಳು, ಒಣ ಕೊಬ್ಬರಿ ತುರಿ, ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಚಕ್ಕೆ, ಲವಂಗ, ಜೀರಿಗೆ, ಸಾಸಿವೆ, ಕರಿಬೇವು, ಕೊತ್ತಂಬರಿ ಸೊಪ್ಪು, ಉಪ್ಪು, ಎಣ್ಣೆ. ಓಕೆ, ಶುರು ಮಾಡೋಣ. ಏನ್ ಕೊಡ್ಲಿ ಫಸ್ಟ್ ಉಷಾ ಅವ್ರೆ? ಹುರ್ಕೊಳ್ಳಕ್ಕೆ ಬಾಂಡ್ಲಿ ಕೊಡಿ. ಹುರ್ಕೊಳ್ಳೋಕೆ ಬಾಂಡ್ಲಿ ಬೇಕಾ? ನಿಮ್ಮ ಯಜಮಾನ್ ಯಾವ್ರವ್ರಿ? ಅವರು ಅಲ್ಲೇ ಬೀದರ್ ಡಿಸ್ಟಿಕ್. ಅವ್ರದೇ ದುಬ್ಬಲ್ಗುಂಡಿ ಸರ್. ಅವ್ರದೇ ದುಬ್ಬಲ್ಗುಂಡಿ. ನಿಮ್ದು? ನಮ್ದು ಅಲ್ಲೇ ಒಂದು ಹಳ್ಳಿ ಐತಿ. ಹೌದೇನು? ಎಷ್ಟು ವರ್ಷ ಆಯ್ತು ಮದುವೆಯಾಗಿ? ಬಿಡಿ, 10 ವರ್ಷ ಆಯ್ತು. 10 ವರ್ಷ ಆಯ್ತಾ? ಹೋಗ್ತೀರಾ ಇವಾಗ್ಲೂ ಬೀದರ್ಗೆ? ಹೋಗ್ತೀವಿ ಸರ್. ಬೀದರ್ಲಿ ನಮ್ಮ ಅತ್ತೆ ಮಾವ ಎಲ್ಲ ಅಲ್ಲೇ ಇರೋದಾ? ಓಕೆ 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 ಓಕೆ. ಎಳ್ಳು ಎಳ್ಳು, ಬಿಳಿ ಎಳ್ಳು. ಫಸ್ಟ್ ಎಣ್ಣೆ ಗಿಣ್ಣೆ ಎಲ್ಲ ಡ್ರೈ. ರೊಟ್ಟಿ ಮಾಡ್ತೀರೇನು? ಹಾ, ರೊಟ್ಟಿ ಮಾಡ್ತೀವಿ. ಜೋಳದ ರೊಟ್ಟಿ ಮಾಡ್ತೀರಿ? ಮಾಡ್ತೀವಿ ಸರ್. ಜೋಳದ ರೊಟ್ಟಿಗೆ ಚೆನ್ನಾಗಿರುತ್ತೆ ಸರ್ ಇದು. ಆಮೇಲೆ ಅನ್ನಕ್ಕೂ ಚೆನ್ನಾಗಿರುತ್ತೆ. ಓಕೆ, ಇವಾಗ ಜೋಳದ ರೊಟ್ಟಿ ತಂದಿದ್ದೀರಾ? ಓಕೆ, ಗಸಗಸೆ ಸಾರು ವಿತ್ ಜೋಳದ ರೊಟ್ಟಿ. ಎಸ್ ಮೇಡಮ್. ನೆಕ್ಸ್ಟ್ ಕಡಲೆ ಬೀಜ ಹಾಕೊಳ್ಳಿ. ತೆಗೀರಿ ಸರ್. ತೆಗ್ಬಿಡೋದಿನ್ನ ಸಿಡಿತಾ ಇದೆ ನೋಡಿ, ಪಟ 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 ಅಂತ ಶುರು ಆಗುತ್ತೆ. ಒಳ್ಳೊಳ್ಳೆ ಅವರ ಮನೆಯ ರುಚಿಯಾದಂಥ ಅಡುಗೆಗಳನ್ನ ಮಾಡಿ ತೋರಿಸ್ತಾ ಇದ್ದಾರೆ. ಬಿಳಿ ಎಳ್ಳಿನ ನಂತರ ಕಡಲೆಕಾಯಿ ಬೀಜ,
ಕಡಲೆಕಾಯಿ ಬೀಜ ಚೆನ್ನಾಗಿ ಹುರ್ಕೊಳ್ತಾ ಇದೀವಿ. ತೆಗೆದಾ ಸಾಕ? ತೆಗೆದ್ಬಿಡಿ ಸರ್. ಹುರ್ಗಡ್ಲೆ ಆದ್ಮೇಲೆ ಗಸಗಸೆ. ಯಾಕಂದ್ರೆ ಗಸಗಸೆ ಏನದು ಉರಿಬೇಕಂತ ಏನಿಲ್ಲ, ಆ ಬಿಸಿಗೆ ಸಾಕು ಕಲರ್ ಚೇಂಜ್ ಆಗ್ಬಿಡುತ್ತದು ಅಲ್ವೇನ್ರಿ? ಹೌದು ಸರ್. ಸಿಡಿತಾರೆ ಸಾಕಲ್ಲ? ಇನ್ನೊಂದು ಸ್ವಲ್ಪ ಇದೆ. ಸಿಡಿಲಲ್ಲ? ಪೌಡ್ರ್ ಆಗಲ್ಲ ಇಲ್ಲ. ಓಕೆ ಓಕೆ. ಇದೆಲ್ಲ ರುಬ್ಕೊಳ್ತೀರೇನು? ಮಿಕ್ಸಿ ಮಾಡ್ಕೊ ಸಾಕ್ಬಿಡಿ. ಈರುಳ್ಳಿ ಅಂದ್ರೆ ಎಲ್ಲಾನು ಡ್ರೈ ರೋಸ್ಟ್ ಮಾಡಿ ಸ್ವಲ್ಪ ಎಣ್ಣೆ ಹಾಕಿ ಒಂದು ಸ್ವಲ್ಪ. ಇವಾಗ ಸ್ವಲ್ಪ ಎಣ್ಣೆ ಬೇಕಾ? ಓಕೆ, ಸ್ವಲ್ಪ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ರೈಸ್ ಬ್ರೈನ್ ಆಯಿಲ್. ಸಾಕು ಸಾಕು ಸಾಕು. ಇದು ನಾನ್ ವೆಜ್ ತಿನ್ನೋರು ಮೊಟ್ಟೆನೂ ಹಾಕೋತಾರೆ, ನಾವು ವೆಜ್ ಅಲ್ವಾ, ನಾವು ಹಾಕಲ್ಲ. ನಾನ್ ವೆಜ್ ಮೊಟ್ಟೆ ಹಾಕೋತಾರ? ಮೊಟ್ಟೆ ಹಾಕೊಂಡು ತಿಂತೀವಿ. ಇದಕ್ಕಾ? ನೀವು ವೆಜ್ಜಾ? ನೀವು ಪ್ಯೂರ್ ವೆಜ್ಜಾ? ಪ್ಯೂರ್ ವೆಜ್. ಯಜಮಾನ್ರು ಇಬ್ರು ವೆಜ್ಜೇ. ಮೊಟ್ಟೆ ಗಿಟ್ಟೆ ತಿನ್ನಲ್ಲ ಅವರು? ಚಿಕನ್ ಮೊಟ್ಟೆ ಏನು ತಿನ್ನಲ್ಲ. ಓಕೆ, ಬಂದಿದ್ದಾರೆ ಯಜಮಾನ್ರು? ಇಲ್ಲ ಸರ್, ಕರ್ಕೊಂಬರ್ಬೇಕಿತ್ತು. ಅವ್ರಿಗೆ ಪುರ್ಸೊತ್ತಿಲ್ಲ. ಓ, ಡಿಸೈನ್ ಹಾಕೋರಲ್ಲೇ ಬಿಸಿನಾ? ವೆರಿ ಗುಡ್. ಮನೇಲೇ ಇರ್ತಾರೆ ಯಾವಾಗಲೂ? ಮನೇಲೇ ಇರ್ತಾರೆ ಸರ್. ಹಾಕೋಬೋದು, ಹಾಕೊಳ್ಳಿ. ಏನದು? ಇದು ಕಾಯಿ ತುರಿ, ಹಾಕಿ. ಒಣಕಾಯಿ, ತೆಂಗಿನಕಾಯಿ ತುರಿ. ತೆಂಗಿನಕಾಯಿ ತುರಿ ಅಲ್ಲ? ತೆಂಗಿನಕಾಯಿ ತುರಿ, ಈರುಳ್ಳಿನ ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೊಳ್ತಾ ಇದೀವಿ. ಇಲ್ಲಿ ಗಸಗಸೆ ಮತ್ತು ಎಳ್ಳು ಮತ್ತು ಕಡಲೆಕಾಯಿ ಬೀಜವನ್ನು ಡ್ರೈ ರೋಸ್ಟ್ ಮಾಡಿ ಇಟ್ಕೊಂಡಿದ್ದೀವಿ. ಎಣ್ಣೆ ಹಾಕ್ತೆ ಚೆನ್ನಾಗಿ ಫ್ರೈ ಮಾಡಿ ಇಟ್ಕೊಂಡಿದ್ದೀವಿ. ಇದು ತೆಂಗಿನಕಾಯಿ ಅಲ್ಲ, ಇದು ಒಣ ಕೊಬ್ಬರಿ, ತುರಿದಿರ್ತಕ್ಕಂಥ ಕೊಬ್ಬರಿ. ಸ್ವಲ್ಪ ಚಕ್ಕೆ ಹಾಕ್ರಿ. ಒಂದೆರಡು ಲವಂಗು. 2 ಲವಂಗುನ? ಓಕೆ. ಸ್ವಲ್ಪ ಸ್ವಲ್ಪ ಜೀರಿಗೆ. ಸ್ವಲ್ಪ ಓಕೆ, ಜೀರಿಗೆ, ಲವಂಗ, ಚಕ್ಕೆ ಸ್ವಲ್ಪ ಸ್ವಲ್ಪ ಚೂರು ಚೂರು ಹಾಕಿದ್ರೆ ಸಾಕು ಸಾರ್, ಚೆನ್ನಾಗಿರುತ್ತೆ. ಬ್ರೌನ್ ಕಲರ್ ಆಗ್ತಾ ಇದೆ. ಆಫ್ ಮಾಡೋಣ ಇದನ್ನ? ಆಫ್ ಮಾಡಿ. ಗಸಗಸೆ, ಬಿಳಿ ಎಳ್ಳು, ಕಡಲೆಕಾಯಿ ಬೀಜ, ಇದು ಇದಾಕಲ್ವಾ ಅದಕ್ಕೆ? ಆಮೇಲೆ ಹಾಕ್ತೀನಿ ಸರ್. ಅದು ಹಾಕಿ ರುಬ್ಬಿ ಪೌಡ್ರ್ ಮಾಡ್ತೀರಿ ಅದನ್ನ? ಪೌಡ್ರ್ ಮಾಡ್ತೀನಿ. ಏನು ಮಾಡ್ತೀರಿ ಫ್ರೀ ಟೈಮಲ್ಲಿ ಉಷಾ? ಟಿವಿ ನೋಡೋದು, ನಿಮ್ಮ ಪ್ರೋಗ್ರಾಮು. ಸರ್ ಏನೂ ಇಲ್ಲ, ಅದೇ ಮನೆ ಕೆಲಸ ಮಾಡೋದು. ಅದನ್ನ ಹಾಕೋಬೇಕು. ಇದನ್ನ ಹಾಕ್ತೀರಿ? ಏನು ನೀರ್ಗೀರು ಹಾಕಬೇಡ, ಪೌಡ್ರ್ ಮಾಡಿದ್ರೆ ಸಾಕಿಲ್ಲ? ಅಷ್ಟು ಪೌಡ್ರ್ ಅಷ್ಟೇ. ಗಸಗಸೆ, ಬಿಳಿ ಎಳ್ಳು, ಕಡಲೆಕಾಯಿ ಬೀಜದ ಪುಡಿ, ಅದನ್ನ ಪೌಡ್ರ್ ಮಾಡ್ಕೊಂಡಿದ್ದಾರೆ. ಹಾಕೋಣ ಇದನ್ನ? ಇದು ರುಬ್ಬಬೇಕಾ? ಹಾಂ, ರುಬ್ಬ. ಏನು ನಿಮ್ಮ ಯಜಮಾನ್ರು ರಜಾ ಯಾವತ್ತು ಅಂತ ಕೇಳಂಗಿಲ್ಲ ನಾವು? ಏನೂ ಇಲ್ಲ ಸರ್, ರಜಾನೇ ದಿನ ಅವ್ರಿಗೆ. ದಿನ ರಜೆ ಇಲ್ಲ, ದಿನ ಕೆಲಸನೇ ಅವ್ರಿಗೆ. ಹೌದಾ? ರಜೆ ಇಲ್ಲ. ಭಾನುವಾರ ಕೆಲಸ ಮಾಡ್ತಿರ್ತಾರಾ? ಭಾನುವಾರನೂ ಕೆಲಸ ಮಾಡ್ತಾರೆ. ಅಡಿಗೆ ಮಾಡಕ್ಕೆ ಹೆಲ್ಪ್ ಮಾಡ್ತಾರಾ? ಇಲ್ಲ ಸರ್, ಏನು ಮಾಡಲ್ಲ. ಎಸ್. ಏನಾಗ್ಬೇಕು ಇದಕ್ಕೆ? ಎಣ್ಣೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ರೈಸ್ ಬ್ರೈನ್ ಆಯಿಲ್. ಸ್ವಲ್ಪ ಸಾಸಿವೆ, ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ. ಏನದು? ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಹಾಕಿ ಹಾಕಿ ಹಾಕಿ. ಶುಂಠಿ ಬೆಳ್ಳುಳ್ಳಿಯ ಪೇಸ್ಟು, ಆಮೇಲೆ ಕರಿಬೇವು ಸೊಪ್ಪು ಹಾಕಿ. ಓಕೆ. ಆಮೇಲೆ ಇದು ಅಚ್ಚ ಖಾರದ ಪುಡಿ ಕೊಡಿ. ಅಚ್ಕಾರದ ಪುಡಿ ಹಾಕ್ಬೇಕಾ? ರವಿಯವರ ಅಚ್ಕಾರದ ಪುಡಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕ್ಬಿಡಿ. ಓಕೆ. ಆಮೇಲೆ ಇದು ರುಬ್ಕೊಂಡಂತ ಈರುಳ್ಳಿ, ಆಮೇಲೆ ಕಾಯಿ ತುರಿದು. ಕಾಯಿ ತುರಿ ಅಂತ ಹೇಳ್ರಿ ರೇ. ಕೊಬ್ಬರಿಗೆ ರೇ. ಕೊಬ್ಬರಿ ಪೇಸ್ಟ್, ಒಣ ಕೊಬ್ಬರಿ, ಒಣ ಕೊಬ್ಬರಿ ಪೇಸ್ಟ್ ಹಾಕ್ರಿ. ಒಣ ಕೊಬ್ಬರಿ, ಈರುಳ್ಳಿನಾ? ಈರುಳ್ಳಿ, ಒಣ ಕೊಬ್ಬರಿ. ಓಕೆ. ಇದು ಯಾವುದೋ ಹೊಸ ಸಾರು ರೀ, ನಾವು ತಿಂದಿಲ್ಲ ಬಿಡ್ರಿ. ಇದು ಉಷಾವ್ರೆ, ಹೌದ್ರಿ, ನಿಮ್ಮೂರ ಕಡೆದು ಬೀದರ್ ಕಡೆ ತಿಂದಿಲ್ಲ ಬಿಡಿ ನಾವು. ನೆಕ್ಸ್ಟ್ ಚೂರು ಇದ್ರಲ್ಲ ಎಣ್ಣೆಲಿ ಪುಡಿ ಹಾಕೊಂಡು ಇದು ಹುಣಸೆ ರಸ ಹಾಕ್ಬೇಕು. ಹುಣಸೆ ರಸನಾ? ಓಹೋ. ಪುಡಿ ಏನಂತ ಹೇಳಿದ್ರೆ ಅವ್ರು ಡ್ರೈ ರೋಸ್ಟ್ ಮಾಡ್ಕೊಂಡಿದ್ರಲ್ಲ, ಏನೇನ ಗಸಗಸೆ, ಎಳ್ಳು ಮತ್ತೆ ಕಡಲೆಕಾಯಿ ಬೀಜದ ಪುಡಿ ಏನು ಹಾಕಿ ಸ್ವಲ್ಪ ಅಲ್ವಾ? ಸ್ವಲ್ಪ ಹಾಕಿದ್ದೀನಿ, ಹಾಕಿ. ಆಮೇಲೆ ಹಾಕ್ತೀನಿ ಹುಣಸೆ ರಸ ಸ್ವಲ್ಪ. ಓಕೆ ರೀ. ಸ್ವಲ್ಪ ನೀರು.
ಏನು ಥರ ಸಾರು ಮಾಡ್ತೀರಾ ನಿಮ್ಮಲ್ಲಿ? ಬೇಳೆ ಸಾರೇ ಮಾಡ್ತೀವಿ ಸರ್, ಎಲ್ಲ ತರಕಾರಿ ಸಪ್ರೇಟ್ ಮಾಡ್ತೀವಿ ಪಲ್ಯ ರೊಟ್ಟಿಗೆ. ದಿನಾ ಬೇಳೆ ಸಾರು ಪಲ್ಯ ಸಪ್ರೇಟು. ಸಪ್ರೇಟ್ ಪಲ್ಯ ಚಪಾತಿಗೂ ಆಗಬೇಕು, ನೆಂಚ್ಕೊಳಕ್ಕೆ ಅನ್ನಕ್ಕೂ ಆಗಬೇಕು. ಅನ್ನಕ್ಕೂ ಆಗ್ಬೇಕು. ಸಾರು ಅನ್ನಕ್ಕೆ ರೊಟ್ಟಿಗೆ ಪಲ್ಯ ಮಾಡ್ತೀವಿ, ಎಲ್ಲ ತರಕಾರಿ ಏನು ತರಕಾರಿ ಇದ್ರೂ ಪಲ್ಯ ಮಾಡ್ತೀವಿ. ಉಪ್ಪು ಹಾಕಿ ಸ್ವಲ್ಪ. ಮಲ್ಲಿ ಕೈಲಿ ಹಾಕ್ತೀರಾ ಸ್ಪೂನ್ ಹಾಕ್ತೀರಾ? ಕೈಲೇ ಜಾಸ್ತಿ. ಕೈಲಿ ಹಾಕಿ ಪರವಾಗಿಲ್ಲ. ಸಾಕಾ? ಸಾಕು. ಏನು ಮಾಡ್ಬೇಕು ನೆಕ್ಸ್ಟ್ ಇದಕ್ಕೆ? ಪೌಡ್ರ್ ಹಾಕಿ. ಏನು ಪೌಡ್ರು? ಇದು ಹಾಕಿ, ಹಾಕಿ. ಕಡಲೆ ಬೀಜ ಇರಲಿ ಸ್ವಲ್ಪ ಹ್ಞೂ ಕುದಿಬೇಕು ಅದನ್ನು. ಕುದಿಬೇಕಾ? ಕೊತ್ತಂಬರಿ 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 ಸೊಪ್ಪು ಸ್ವಲ್ಪ. ಓಕೆ. ಇನ್ನೂ ಸ್ವಲ್ಪ ನೀರು ಹಾಕೋಣ ಸರ್, ಗಟ್ಟಿ ಹಾಕಿ ಹಾಕಿ ಹಾಕಿ. ತೆಳುಗಿರ್ತಾ ಸಾರು, ಗಟ್ಟಿ ಇರ್ತಾ ಇದು? ಮೀಡಿಯಂ ಇರುತ್ತೆ ಸರ್, ರೊಟ್ಟಿಗೆ ಹಚ್ಕೊಂಡು ತಿನ್ನಕ್ಕೆ ಬರಬೇಕು. ಓಕೆ. ಜೋಳದ ರೊಟ್ಟಿ ನೀವೇ ತರ್ತೀರಾ ಮಲ್ಲಿ? ನಾವೇ. ಯಾವಾಗ ಹೋಗ್ತೀರಾ ಬೀದರ್ಗೆ? ಹಬ್ಬಕ್ಕೆ ಹೋಗ್ತೀವಿ ಸರ್. ಯಾವ ಹಬ್ಬ? ದಸರಾ ಹಬ್ಬಕ್ಕೆ ಹೋಗ್ತೀವಿ, ವಿಜಯದಶಮಿಗೆ. ಆಮೇಲೆ ಬೇಸಿಗೆ ರಜೆ, ಹುಡುಗರು ರಜೆ ಕೊಡ್ತಾರಲ್ಲ ಓಕೆ. ಅವಾಗ. ಅವಾಗ ಯಜಮಾನ್ರು ಬಿಟ್ಟು ಹೊಟ್ಟೋಗದ? ಮಾಡ್ಕೊಳ್ಳಿ, ಅವರೇ ಕಂಪ್ಯೂಟರ್ ಎಕ್ಸ್ಟ್ರಾ. ಇಲ್ಲ ಸರ್, ಹೋಟೆಲ್ನಲ್ಲಿ ಊಟ ಮಾಡ್ತಾರೆ, ಅವ್ರು ಮಾಡ್ಕೊಳಲ್ಲ. ಅಲ್ಲ ಅದೇ ಹೇಳಿದ್ದು, ಏನಾರ ಮಾಡ್ಕೊಳ್ಳಿ ನಡೀರಿಂದ ಹೊಟ್ಟೋಗೋದು. ಪೌಡ್ರ್ ಹಾಕ್ತಾ ಇದ್ದೀನಿ. ಹಾಕಿ. ಪೌಡ್ರು ಉರ್ಗಡ್ಲೆ, ಗಸಗಸೆ, ಬಿಳಿ ಎಳ್ಳಿನ ಪೌಡ್ರು. ಸ್ವಲ್ಪ ಸಣ್ಣ ಮಾಡಿ ಸರ್. ಸಣ್ಣ ಮಾಡಲಾ? ಹಾಕಿ. ಇದೇ ಮೇನು, ಈ ಪುಡಿನ ಹಾಕೋದೇ ಮಜಾ ಇರೋದು. ಕಡಲೆಕಾಯಿ ಬೀಜ ಇದೆ, ಗಸಗಸೆ ಇದೆ, ಬಿಳಿ ಎಳ್ಳಿದೆ. ಇನ್ನೂ ಗಟ್ಟಿ ಬರಬೇಕು. ಅನ್ನಕ್ಕೆ, ಚಪಾತಿಗೆ, ಜೋಳದ ರೊಟ್ಟಿಗೆ ಬೀದರಿನ ಜನಪ್ರಿಯವಾದಂಥ ಗಸಗಸೆ ಸಾರು ತುಂಬ ಸಖತ್ತಾಗಿರುತ್ತೆ. ಮಾಡ್ಕೊಳ್ಳಿ ಅಂತಿದ್ದಾರೆ. ಉಷಾ ಅವರು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಯಾರಿಗಿಷ್ಟ ಈ ಸಾರು ನಿಮ್ಮಲ್ಲಿ? ಎಲ್ಲರೂ ಊಟ ಮಾಡ್ತಾರೆ ಸರ್. ಆದರೂ ಯಜಮಾನ್ರಿಗೆ ಏನು ಇಷ್ಟ ಅಂತ ಕರೆಕ್ಟಾಗಿ ಹೇಳ್ತಾರೆ. ಯಜಮಾನ್ರಿಗೆ ಒಬ್ಬಟ್ಟು ಇಷ್ಟ. ಯಾವ ಒಬ್ಬಟ್ಟು? ಬೇಳೆ ಒಬ್ಬಟ್ಟ, ಕಾಯಿ ಒಬ್ಬಟ್ಟ? ಬೇಳೆ ಒಬ್ಬಟ್ಟು ಸರ್, ನಾವು ಕಾಯಿ ಒಬ್ಬಟ್ಟು ಮಾಡಲ್ಲ. ನಮ್ಮ ಯಾಕೋ? ನಮ್ಮ ಕಡೆ ಮಾಡೋದೇ ಇಲ್ಲ. ಬೇಳೆ ಒಬ್ಬಟ್ಟು, ಕಡಲೆಕಾಯಿ ಬೀಜದ ಒಬ್ಬಟ್ಟು. ಓಹೋ. ಗಸಗಸೆ ಸಾರು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಗಸಗಸೆ ಸಾರನ್ನ ಮಾಡಿದ್ದಾರೆ. ನಮ್ಮ ಕಡೆ ಗಸಗಸೆ ಸಾರೆಲ್ಲ ಕೇಳಿಲ್ಲ ಬಿಡಿ. ಅನ್ನಕ್ಕೂ ಚೆನ್ನಾಗಿರುತ್ತೆ, ಜೋಳದ ರೊಟ್ಟಿಗೂ ಚೆನ್ನಾಗಿರುತ್ತೆ. ಇದು ಗುರುವಾರದ ಗೃಹಿಣಿಯರ ವಿಶೇಷವಾದ ಕಾರ್ಯಕ್ರಮದಲ್ಲಿ ಉಷಾ ಅವ್ರು ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ಒಳ್ಳೆ ಗಸಗಸೆ ಸಾರು ಮಾಡ್ಕೊಳ್ಳಿ. ಗಸಗಸೆ ಸಾರು ಮಾಡುವ ವಿಧಾನ: ಒಂದು ಪ್ಯಾನ್ಗೆ ಒಂದೊಂದಾಗಿ ಬಿಳಿ ಎಳ್ಳು, ಕಡಲೆಕಾಯಿ ಬೀಜ, ಗಸಗಸೆ ಹಾಕಿ ಹುರಿದು ಎಲ್ಲವನ್ನು ಮಿಕ್ಸಿ ಜಾರ್ಗೆ ಹಾಕಿ ಪುಡಿ ಮಾಡಿಕೊಳ್ಳಿ. ಪ್ಯಾನ್ಗೆ ಈರುಳ್ಳಿ, ಎಣ್ಣೆ ಹಾಕಿ ಹುರಿದು ಒಣ ಕೊಬ್ಬರಿ ತುರಿ, ಚಕ್ಕೆ, ಲವಂಗ, ಜೀರಿಗೆ ಹಾಕಿ ಫ್ರೈ ಮಾಡಿ ಮಿಕ್ಸಿ ಜಾರ್ಗೆ ಹಾಕಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಜೀರಿಗೆ, ಸಾಸಿವೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಕರಿಬೇವು ಹಾಕಿ ಫ್ರೈ ಮಾಡಿ ಅಚ್ಚ ಖಾರದ ಪುಡಿ, ಹುರಿದು ರುಬ್ಬಿದ ಒಣಕೊಬ್ಬರಿ ಈರುಳ್ಳಿ ಮಿಶ್ರಣ ಹಾಕಿ ಹುರಿದು ನೀರು, ಉಪ್ಪು, ಕೊತ್ತಂಬರಿ ಸೊಪ್ಪು ಹಾಕಿ ಕುದಿಸಿ ಕಡಲೆಕಾಯಿ ಬೀಜ, ಎಳ್ಳು, ಗಸಗಸೆ ಪುಡಿ ಹಾಕಿ ಮಿಕ್ಸ್ ಮಾಡಿದರೆ ಗಸಗಸೆ ಸಾರು ಸವಿಯಲು ಸಿದ್ಧ. ಕಡಕ್ ರೊಟ್ಟಿ ತಂದ್ಬಿಟ್ಟಿದ್ದೀರಿ? ಅದ್ರ ಜೊತೆ ಕಡಕ್ ರೊಟ್ಟಿನೇ ಸರಿ ಸರ್. ಒಂದ್ ಕೊಡ್ರಿ ರೇ. ಮಗನಾ? ಮಗ ಸರ್. ಮೊದಲನೇ ಮಗನಾ? ಇಲ್ಲ, ಎರಡನೇ ಮಗ ಸರ್. ಏನು ಹೆಸರು? ಹೇಳ ಹೆಸರು ಪ್ರತಾಪ. ಓಹೋ. ಕಡಕ್ ರೊಟ್ಟಿ ಎಲ್ರಿ ಸಿಗುತ್ತೆ ಸಾರು ತಿನ್ನಕ್ಕೆ? ನೋಡಿ. ಈ ಕಡಕ್ ರೊಟ್ಟಿ ಪ್ರಾಬ್ಲಮ್ ಏನಂದ್ರೆ ಈ ರುಚಿ ಸಿಗಕ್ಕೆ ಎಷ್ಟು ತನಕ ಬೇಕಾಗುತ್ತೆ. ಈಸಿಯಾಗಿ ಮಾಡಿರುವಂತ ಗಸಗಸೆ ಸಾರು ನಮಗೆ ಗೊತ್ತೇ ಇಲ್ಲ ಬಿಡಿ. ಇದು ಅನ್ನಕ್ಕೂ ಚೆನ್ನಾಗಿರುತ್ತೆ ಸರ್. ಹೌದಾ? ಈ ರೊಟ್ಟಿಗಿಂತ ಅನ್ನಕ್ಕೆ ನೀವು ಮೆತ್ತಿಗೆ ರೊಟ್ಟಿ ತರ ಬಿಟ್ಟು ಕಡಕ್ ರೊಟ್ಟಿ ತಿಂದಿದ್ದೀರಿ. ಸ್ವಲ್ಪ ಚೇಂಜು. ಇದು ಹಾಕೋಬೋದಲ್ಲ? ಹಾಕೊಳ್ಳಿ ಸರ್. ಏನು ಚಟ್ನಿ ಪುಡಿನಾ? ಚಟ್ನಿ ಪುಡಿ, ಅದ್ರ ಜೊತೆ ಮೊಸರು ಇದ್ರೆ ಇನ್ನೂ ತುಂಬಾ ಚೆನ್ನಾಗಿರುತ್ತೆ ರೊಟ್ಟಿಗೆ. ಒಂದೇ ಥರ ಬೇಳೆ ಸಾರು, ಒಂದೇ ಥರ ತಿಂದು ಬೇಜಾರಾದಾಗ, ಸ್ವಲ್ಪ ಡಿಫ್ರೆಂಟಾಗಿ ಏನಾದರೂ ಬೇಕು ಅನ್ನಿಸ್ದಾಗ ಅನ್ನಕ್ಕಂತೂ ತುಂಬ ಚೆನ್ನಾಗಿರುತ್ತೆ. ಚೂರು ತುಪ್ಪ ಇಪ್ಪ ಹಾಕೊಂಡು ಬಾರಿಸ್ಕೊಂಡ್ಬಿಟ್ರೆ ಚೆನ್ನಾಗಿ ಬಾರಿಸ್ಕೊಂಡ್ಬಿಡ್ಬೋದು. ಥ್ಯಾಂಕ್ ಯು ಮೇಡಮ್, ತುಂಬ ಚೆನ್ನಾಗಿದೆ, ಖುಷಿ ಆಯಿತು. ಸಖತ್ತಾಗಿದೆ, ಒಳ್ಳೆ ಐಟಮ್ಗಳು. ನಮ್ಮ ಜನಪ್ರಿಯವಾದಂಥ ಉತ್ತರ ಕರ್ನಾಟಕದ ಅಡುಗೆಗಳು: ಗಸಗಸೆ ಸಾರು, ಕಡಲೆ ಬೀಜದ ಚಟ್ನಿ ಪುಡಿ, ಗಾಣದ ಉಂಡೆ, ಅವಲಕ್ಕಿ,
ಇಷ್ಟನ್ನು ಕಟ್ಕೊಳ್ಸ್ಕೊಟ್ಟಿದ್ದಾರೆ. ಥ್ಯಾಂಕ್ ಯು. ನಮ್ಮ ಕಾರ್ಯಕ್ರಮಕ್ಕೆ ಬಂದು ಒಳ್ಳೆ ಅಡುಗೆ ಮಾಡಿದ್ದೀರಾ, ಖುಷಿ ಆಯಿತು. ನಿಮಗೆ ಆಶೀರ್ವಾದ ಸ್ವಸ್ತಿ ಶುದ್ಧ ಹಸುವಿನ ತುಪ್ಪ ನಿಮಗೋಸ್ಕರ. ಥ್ಯಾಂಕ್ ಯು. ನಮ್ಮ ಇವತ್ತಿನ ಗುರುವಾರದ ಗೃಹಿಣಿಯರ ವಿಶೇಷವಾದ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಮುರಳಿಯವರೇ. ನಮ್ಮ ಅಡುಗೆ ರುಚಿ ಒಂದ್ಸರಿ ನೋಡಿ ಅಂತ ಇದ್ದಾರೆ. ನಮಸ್ಕಾರ ಮೇಡಮ್. ನಮಸ್ಕಾರ. ತಮ್ಮ ಹೆಸರು? ಶ್ರೀಲಕ್ಷ್ಮಿ ರಮೇಶ್. ಶ್ರೀ ಲಕ್ಷ್ಮಿ ಅವರೇ, ಏನ್ ಮಾಡ್ಕೊಂಡಿದ್ದೀರಾ? ಹೌಸ್ ವೈಫ್. ಎಲ್ಲಿದೆ ಮನೆ? ಎಲೆಕ್ಟ್ರಾನಿಕ್ ಸಿಟಿ. ಎಲೆಕ್ಟ್ರಾನಿಕ್ ಸಿಟಿಯಿಂದ ಬಂದ್ರಾ? ಏನ್ ಮಾಡ್ತಾರೆ ರಮೇಶ್ ಅವರು? ಸೀನಿಯರ್ ಸಾಫ್ಟ್ವೇರ್ ಇಂಜಿನಿಯರ್. ಸೀನಿಯರ್ ಸಾಫ್ಟ್ವೇರ್ ಇಂಜಿನಿಯರ್. ಎಷ್ಟು ಜನ ಮಕ್ಕಳು? ಇಲ್ಲ, ಎಷ್ಟು ವರ್ಷ ಆಯ್ತು ಮದುವೆ ಆಗಿ? ಈಗ 2 ವರ್ಷ ಕಂಪ್ಲೀಟ್. 2 ವರ್ಷ. ಯಾವ ಊರು ನಿಮ್ದು? ಕೊಳ್ಳೇಗಾಲ. ಕೊಳ್ಳೇಗಾಲದಿಂದ ಬಂದಿರೋದಾ? ಓಕೆ. ಯಜಮಾನ್ರ ಊರು? ಮಾದೇಶ್ವರ ಬೆಟ್ಟ. ಓ, ಅಲ್ಲೇ ಪಕ್ಕತವ್ರೆ. ಸರಿ ಹೋಯ್ತು ಬಿಡಿ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಶ್ರೀಲಕ್ಷ್ಮಿ ರಮೇಶ್ ಅವರು ಬಂದಿದ್ದಾರೆ. ಏನ್ ಅಡಿಗೆ ಮಾಡ್ತಾ ಇದ್ದೀರಿ? ಪುದೀನಾ ಕಾರ್ನ್ ರೈಸ್. ವೆಜ್ಜಾ ಮಲ್ಲಿ? ಹಾ. ಆಹಾ, ಗೊತ್ತಾಗೋಯ್ತು. ನೀವ್ ಹೇಳಿದ ತಕ್ಷಣ ತಂದಿರೋ ಐಟಮ್ ನೋಡೇ ಗೊತ್ತಾಗೋಯ್ತು ನನಗೆ. ಓಕೆ, ಪುದೀನಾ ಕಾರ್ನ್, ಪುದೀನಾ ಮತ್ತು ಅಮೆರಿಕನ್ ಸ್ವೀಟ್ ಕಾರ್ನ್ ಹಾಕಿ ಒಳ್ಳೆ ಒಂದು ರೈಸ್ ಅನ್ನ ಮಾಡಿ ರಮೇಶ್ ಅವ್ರಿಗೆ ಕೊಡ್ತಾರೆ. ರಮೇಶ್ ಅವ್ರಿಗೆ ತುಂಬಾ ಇಷ್ಟ ಅಂತಿದ್ದು, ಅದಕ್ಕೆ ಅದನ್ನ ಇಲ್ಲಿ ಮಾಡೋಕ್ಕೋಸ್ಕರ ಬಂದಿದ್ದಾರೆ. ಓಕೆ, ಕಾರ್ನ್ ಮತ್ತು ಪುದೀನಾ ಬಾತನ್ನ ಮಾಡಕ್ಕೆ ಏನೇನು ತಂದಿದ್ದೀರಾ ಹೇಳ್ಬಿಡಿ ಒಂದ್ಸರಿ. ಪುದೀನಾ ಕಾರ್ನ್ ರೈಸ್ ಬೇಕಾಗುವ ಸಾಮಗ್ರಿಗಳು: ಅನ್ನ, ಸಿಹಿ ಜೋಳ, ಹಸಿ ಮೆಣಸಿನಕಾಯಿ, ಉದ್ದಿನಬೇಳೆ, ಕಡಲೆಬೇಳೆ, ಸಾಸಿವೆ, ಪುದೀನಾ, ಕೊತ್ತಂಬರಿ ಸೊಪ್ಪು, ಉಪ್ಪು, ಎಣ್ಣೆ. ಓಕೆ, ಶುರು ಮಾಡೋಣ. ಓಕೆ. ಏನ್ ಕೊಡಿ ಫಸ್ಟ್ ನಿಮ್ಗೆ? ನಾನು ಕಾರ್ನ್ ಬೇಯಿಸ್ಕೊಂತೀನಿ ಫಸ್ಟ್. ಕಾರ್ನ್ ಬೇಯಿಸ್ಕೊಳ್ತೀರಿ? ಸಾಕಾ? ನೀರು ಹಾಕ್ತೀರಿ? ಎಸ್. ಓದಿದೆಲ್ಲ ಕೊಳ್ಳೇಗಾಲದಲ್ಲೇನಾ? ವೆರಿ ಗುಡ್. ಉಪ್ಪು ಹಾಕ್ತೀನಿ ಸರ್. ಹಾಕಿ ಮೇಡಮ್, ಹಾಕಿ ಮೇಡಮ್. ಬೆಟ್ಟಕ್ಕೆ ಹೋಗ್ತಾ ಇರ್ತೀರಿಯೇ? ಹೋಗ್ತೀವಿ ಸರ್. ಮಲಯ ಮಾದೇಶ್ವರ ಬೆಟ್ಟಕ್ಕೆ? ಓಕೆ ಸರ್, ಇದು ನಾನು ಪುದೀನಾ ಮತ್ತೆ ಮೆಣಸಿನ್ಕಾಯಿನ ರುಬ್ಕೊಂಡು. ದಯವಿಟ್ಟು ರುಬ್ಕೊಳ್ಳಿ, ಇವತ್ತೇ ರುಬ್ಕೊಳ್ಳಿ. ಏನದು? ಮೆಣಸಿನ್ಕಾಯಿ? ಹಸಿ ಮೆಣಸಿನ್ಕಾಯಿ ಹಾಕೊಳ್ಳಿ. ಹಸಿ ಮೆಣಸಿನ್ಕಾಯಿ. ಓಕೆ, ಪುದೀನಾ ಹಾಕ್ತಾ ಇದ್ದೀನಿ. ಹಾಕೊಳ್ಳಿ 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 ಹಾಕೊಳ್ಳಿ. ಶನಿವಾರ ಭಾನುವಾರ ರಜಾ, 2 ದಿನ ಏನ್ ಮಾಡ್ತೀರಾ? ಔಟಿಂಗ್. ಎಲ್ಲಿಗೆ ಹೋಗ್ತೀರಿ? ಎಲ್ಲ ಸರ್ ಬೆಂಗಳೂರೇ, ಇಲ್ಲಾಂದ್ರೆ ಮಾದೇಶ್ವರ ಬೆಟ್ಟ, ಕೊಳ್ಳೇಗಾಲ. ಓಹೋ, ಎಲ್ಲ ತೋರಿಸಿದಾರ ಯಜಮಾನ್ರು? ಬೆಂಗಳೂರೆಲ್ಲ ತೋರಿಸಿದಾರಾ? ತೋರಿಸಿದ್ದಾರೆ ಸರ್. ಸಿನಿಮಾ ಹೋಗ್ತಾರಾ? ಯಾವ ಸಿನಿಮಾ? ಕನ್ನಡ ಸಿನಿಮಾ, ತೆಲುಗು ಸಿನಿಮಾನ? ಕನ್ನಡ, ತೆಲುಗು, ಇಂಗ್ಲೀಷ್. ಕನ್ನಡ, ತೆಲುಗು, ಇಂಗ್ಲೀಷು. ಓಹೋ. ಸರ್, ಸ್ವಲ್ಪ ನೀರು ಹಾಕೊಂಡು. ಹಾಕೊಳ್ಳಿ ಮೇಡಮ್. ಹೋಟ್ಲಿಗೆ ಹೋಗ್ತೀವಿ ಸರ್. ಯಾವ ಹೋಟ್ಲಿಗೆ ಹೋಗ್ತೀರಿ? ವೆಜ್ ಹೋಟ್ಲಿಗೆ. ಇನ್ನೇನು ನಾನ್ ವೆಜ್ ಹೋಟ್ಲಿಗೆ ಹೋಗ್ತೀರಾ ನೀವು? ರೈ, ಉಪ್ಪು ವೆಜ್ ಹೋಟ್ಲಿಗೆ ಹಾಕೊಳ್ಳಿ ಉಪ್ಪು. ಓ, ಹೋಟ್ಲ್ ಅಂದ್ರೆ ನಾನ್ ವೆಜ್ ಹೋಟ್ಲೇನಾ ಸರ್? ವೆಜ್ ಹೋಟ್ಲಿಗೆ ತಾನೇ ಹೋಗೋದು? ನಾನ್ ವೆಜ್ ಹೋಟ್ಲಿಗೆ ಹೋಗ್ಬೇಕು ಅಂತ ಆಸೆ ಆಗಿದೆಯಾ ನಿಮಗೆ? ಇಲ್ಲ ಸರ್. ನ್ಯೂ ಪ್ರಶಾಂತ್ ಹೋಟೆಲ್ ನಾಟಿ ಸ್ಟೈಲ್ ಫ್ಯಾಮಿಲಿ ಡಿಲೆಕ್ಸ್ ರೆಸ್ಟೋರೆಂಟ್ ಹೋಗ್ಬೋದು. ಹೋಗ್ತೀರಾ? ಇಲ್ಲ ಸರ್. ಅಪ್ಪ ನಮಗೂ ಆಗಲ್ಲ, ಬೇಡ ಬಿಡಿ. ಮಾಡಿ ಮಾಡಿ ಮಾಡಿ. ಸಾಕು ಬನ್ರಿ ರೇ. ಶ್ರೀಲಕ್ಷ್ಮಿ ಬನ್ರಿ, ಸಾಕು. ನೀನ್ ಹಾಕ್ಬೇಕು ಅದಕ್ಕೆ? ಅಷ್ಟೇ ಸರ್. ಒಗ್ಗರಣೆ ಹಾಕ್ಬೇಕು. ರೆಡಿನಾ? ಇಲ್ಲ ಸರ್, ಒಗ್ಗರಣೆ ಹಾಕ್ಬೇಕು. ಹಾಕ್ಬೋಣ? ಬಂದಿದ್ಯಾ ನೋಡ್ರಿ, ಬಂದಿದ್ಯಾ? ಬೆಂದಿದೆ ಸರ್. ಸಾಕಾ? ಇದನ್ನ ಆ ಕಡೆ ಇಟ್ಕೊಂಬೋಣ. ಓಕೆ, ಇದು ಸಾಕಲ್ವಾ? ಎಸ್ ಮೇಡಮ್. ಏನ್ ಕೊಡ್ಲಿ? ಎಣ್ಣೆ. ನಮ್ಮ ಇವತ್ತಿನ ಕಾರ್ಯಕ್ರಮ ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ರೈಸ್ ಬ್ರೈನ್ ಆಯಿಲ್. ಎಸ್, ಸಾಸಿವೆ ಹಾಕ್ತಾ ಇದ್ದೀನಿ. ಸ್ವಲ್ಪ ಸಾಸಿವೆ, ಸ್ವಲ್ಪ ಸಾಸುವೆ, ಆಮೇಲೆ ಕಡಲೆಬೇಳೆ, ಸ್ವಲ್ಪ ಉದ್ದಿನ ಬೇಳೆ ರೇ. ಸಾರಿ, ಉದ್ದಿನ ಬೇಳೆ. ಶ್ರೀಲಕ್ಷ್ಮಿ, ಕಣ್ಣು ಮುಚ್ಕೊಂಡಿದೀವಿ, ಕೇಳ್ಬಿಡ್ತೀವಿ ನಾವ್ ರೇ. ಉದ್ದಿನ ಬೇಳೆ. ಉದ್ದಿನ ಬೇಳೆ. ಈಗ ಕಡಲೆ ಬೇಳೆ. ಕಡಲೆಬೇಳೆ. ಎಸ್, ಹಾಕಿ. ಎಸ್ ಮೇಡಮ್. ಆಮೇಲೆ ಏನ್ ಮಾಡ್ತೀರಾ ಮನೇಲಿ? ಯಜಮಾನ್ ಆಫೀಸ್ಗೆ ಹೋದ್ಮೇಲೆ? ಏನೂ ಇಲ್ಲ ಸರ್, ಸುಮ್ಮನೆ ಕೂತಿರೋದು. ಟಿವಿ. ವೆರಿ ಗುಡ್. ನಿಧಾನ 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 ನಿಧಾನ. ಓಕೆ, ನೆಕ್ಸ್ಟ್ ಸರ್ ಅಷ್ಟೇ. ಅದಾದ್ಮೇಲೆ ಕಾಯಿನ ಹಾಕೋದು.
ಎಸ್ ಎಸ್ ಏನಾಕಣ ಇದಕ್ಕೆ ಇವಾಗ ಇವಾಗ ಕಾರ್ನ್ ಹಾಕೋಣ ಅದು. ಕಾರ್ನ್ ಹಾಕೋಣ, ಪರವಾಗಿಲ್ಲ ಹಾಕ್ಬೋದಾ? ಆಗ್ಬೋದು ಸರ್. ಎಸ್ ಮೇಡಮ್, ಕಾರ್ನ್ ಹಾಕೋಣ. ಹಾಕೋಣ. ಬೇಯಿಸಿರ್ತಕ್ಕಂಥ ಅಮೇರಿಕನ್ ಕಾರ್ನ್, ಅಮೇರಿಕನ್ ಸ್ವೀಟ್ ಕಾರ್ನ್. ಎಸ್, ಏನು ಹಾಕ್ಬೇಕು? ಅಷ್ಟೇ ಸರ್, ಒಂದು 2 ಟೈಮ್ಸ್ ಫ್ರೈ ಇದು ಮಾಡಾದ್ಮೇಲೆ ರೈಸ್ ಕಲ್. ಇನ್ನೇ ನಿಮ್ಮ ಅಮ್ಮ ಹೇಳ್ಕೊಟ್ಟಿದ್ದಾರೆ ಸ್ಪೆಷಲ್ ಅಡುಗೆಗಳು, ಕೊಳ್ಳೇಗಾಲದ ಅಡುಗೆಗಳು ಅಂತ ಮಾಡಬೇಕು ಅಂತ ಇದೀವಿ. ಏನು ಸ್ಪೆಷಲ್ ಅಡುಗೆಗಳಿದೆ ಕೊಳ್ಳೇಗಾಲದ ಅಡುಗೆಗಳು? ಅಮೃತ್ ಫಲ. ಅಮೃತ್ ಫಲ? ಹಾಂ. ಏನು ಅದು? ಅದು ಕೇಕ್ ಟೈಪ್ ಟೈಪಾ? ಹಾಂ. ಅದನ್ನೇ ಮಾಡ್ಬೇಕಾಯ್ತು. ಇದು ಯಾವನ್ ಕೇಳಿದ್ದ ನಿಮ್ಗೆ? ಅಮೃತ ಫಲನ ನಮಗೆ ಕರೆಕ್ಟಾಗಿ ಬರಲ್ಲ, ಅಮ್ಮಂಗೆ ಬರುತ್ತೆ. ಕೇಳ್ಕೊಂಡು ಮಾಡ್ಬೇಕಾಗಿತ್ತು. ಕೈ ಆಡಬೇಕು ಸರ್, ತುಂಬ ಏನ್ ಬೇಕು? ಕೈ ಆಡಬೇಕು. ನಾನು ಇದ್ದಲ್ಲ, ಗೊತ್ತು ಸ್ವೀಟ್ ಅಂದ್ರೆ ಎಷ್ಟು ಕಷ್ಟ ಆಗುತ್ತೆ ಅಂತ, ಬಟ್ ನಾನು ಹೆಲ್ಪ್ ಮಾಡ್ತಿದ್ದಲ್ಲ ನಿಮ್ಗೆ. ಎಲ್ಲಿ ಮೆಜ್ಮಾಡ ಕರೆಸ್ತಾ ಇದ್ದೆ. ಅಮೃತ ಫಲನಾ? ಹೌದು. ಆಮೇಲೆ ಇನ್ನೇನಿದೆ ನಿಮ್ಮ ಕೊಳ್ಳೇಗಾಲದ ಅಡುಗೆ ಹೇಳಿ? ಅಮೃತ ಫಲ ಕೇಳೇ ಇಲ್ಲ ನಮ್ಮ ಹೆಸರು. ಹೇಳಿ. ಆಮೇಲೆ ಆಮೇಲೆ ಅವಲಕ್ಕಿ ಸರ್. ಅವಲಕ್ಕಿದೇನು? ಅವಲಕ್ಕಿದು ಹುಳಿಯನ್ನ ಅವಲಕ್ಕಿ, ಆಮೇಲೆ ಮಾಮೂಲಿ ಅವಲಕ್ಕಿ. ಆಗಿದೆ ಸರ್ ಇದು. ಏನು ಮಾಡೋದು ಅದಕ್ಕೆ? ಅದನ್ನ ಹಾಕೊಳ್ಳಿ. ಇಲ್ಲ ಸರ್, ಚೆನ್ನಾಗಿದೆ, ಉದುರಾಗಿದೆ. ಅನ್ನ ಹಾಕಿ 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 ನಿಮ್ಮ ಯಜಮಾನ್ರು ತೊಗೊಂಡೋಗ್ಬಿಡಿ ಮಧ್ಯಾಹ್ನ ಊಟಕ್ಕೆ. ಏನೋ ಪುದೀನ ಮತ್ತು ಅಮೇರಿಕನ್ ಕಾರ್ನಿನ ಒಂದು ಅದ್ಭುತವಾಗಿರುವಂಥ. ಸರ್ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ. ಹಾಕಿ ಮೇಡಮ್, ಹಾಕಿ. ನೋಡ್ಕೊಂಡು ಹಾಕ್ರಿ. ಹೌದು ಸರ್. ಉಪ್ಪು ಆಗ್ಬಿಟ್ರೆ ಆಮೇಲೆ ಯಾವ ಥರ ಆಮೇಲೆ ಅಡುಗೆ ಮಾಡಿದಾಗ ಉಪ್ಪು ಆಗಿದೆಯಾ? ಬೇಕಾದಷ್ಟು ಆಗಿದೆ ಅಲ್ಲ? ಓಕೆ. ಸರ್ ಪುದೀನ ಸ್ವೀಟ್ ಕಾರ್ನ್ ರೈಸ್. ಫುಲ್ಲು ಖುಷಿ ಶ್ರೀಲಕ್ಷ್ಮಿ ಅವ್ರಿಗೆ. ಒಳ್ಳೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಪುದೀನ ಮತ್ತು ಸ್ವೀಟ್ ಕಾರ್ನಿನ ರೈಸನ್ನು ಮಾಡಿಕೊಟ್ಟಿದ್ದಾರೆ. ಇದನ್ನ ಶ್ರೀಲಕ್ಷ್ಮಿ ಅವರು ನಮ್ಮ ಗುರುವಾರದ ಗೃಹಿಣಿಯರ ವಿಶೇಷವಾದ ಕಾರ್ಯಕ್ರಮದಲ್ಲಿ ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ. ನೋಡ್ಕೊಳ್ಳಿ, ಒಳ್ಳೆ ಸ್ವೀಟ್ ಕಾರ್ನ್ ರೈಸ್ ಅನ್ನ ಮಾಡ್ಕೊಳ್ಳಿ. ಪುದೀನ ಕಾರ್ನ್ ರೈಸ್ ಮಾಡುವ ವಿಧಾನ: ಒಂದು ಬಾಣಲಿಗೆ ಸಿಹಿ ಜೋಳ, ನೀರು, ಉಪ್ಪು ಹಾಕಿ ಬೇಯಲು ಬಿಡಿ. ಮಿಕ್ಸಿ ಜಾರ್ಗೆ ಹಸಿ ಮೆಣಸಿನಕಾಯಿ, ಪುದೀನ, ನೀರು, ಉಪ್ಪು ಹಾಕಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಸಾಸಿವೆ, ಉದ್ದಿನಬೇಳೆ, ಕಡಲೆಬೇಳೆ ಹಾಕಿ ಹುರಿದು ರುಬ್ಬಿದ ಮಸಾಲ ಹಾಕಿ ಬಾಡಿಸಿ ಬೇಯಿಸಿದ ಸಿಹಿ ಜೋಳ, ಅನ್ನ, ಉಪ್ಪು ಹಾಕಿ ಚೆನ್ನಾಗಿ ಕಲಸಿದರೆ ಪುದೀನ ಕಾರ್ನ್ ರೈಸ್ ರೆಡಿ ಟು ಈಟ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಶ್ರೀಲಕ್ಷ್ಮಿ ಅವರು ಬಂದಿದ್ದಾರೆ. ಒಳ್ಳೆ ಅಡಿಗೆನ ಮಾಡಿಕೊಟ್ಟಿದ್ದಾರೆ. ಟೇಸ್ಟ್ ಮಾಡ್ಬೋದಾ? ಮಾಡಿ ಸರ್. ಏನು ನಿಮ್ಮ ಯಜಮಾನ್ ಹೆಸರು? ರಮೇಶ್. ರಮೇಶ್, ಏನು ಸರ್ ಟೇಸ್ಟ್ ಮಾಡಲ್ಲ ಧೈರ್ಯವಾಗಿ? ಏನು ಹೇಳಿ? ಮಾಡಿ ಸರ್, ಪರವಾಗಿಲ್ಲ ಅಂತ ಇದ್ದೀರಾ? ಓಕೆ ಸರ್. ಏನೇನು ಹಾಕ್ತೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಎಷ್ಟು ಚೆನ್ನಾಗಿ ಮಾಡಿದ್ದೀವಿ ಫೈನಲ್ ಆಗಿ ಅನ್ನೋದು ಇಂಪಾರ್ಟೆಂಟು. ಚೆನ್ನಾಗಿ ಮಾಡಿದ್ದೀರ, ಚೆನ್ನಾಗಿದೆ ರೀ ಶ್ರೀ ಲಕ್ಷ್ಮಿ. ಥ್ಯಾಂಕ್ ಯು ಸರ್. ಸಿಂಪಲ್ ಆಗಿದೆ, ರುಚಿಯಾಗಿದೆ. ಫೈನಲ್ ಆಗಿ ತಟ್ಟೆ ಹಾಕ್ಕೊಂಡು ಎಲೆ ಮುಂದೆ ಬಡಿಸಿದಾಗ ಎಷ್ಟು ರುಚಿಯಾಗಿರ್ತದೆ ಮೇಲೆ ಅಷ್ಟೇ ಡಿಸೈಡ್ ಆಗೋದು. ತುಂಬ ಚೆನ್ನಾಗಿ ಮಾಡಿದ್ದೀರಾ, ಭಾಳ ಖುಷಿ ಆಯಿತು. ಥ್ಯಾಂಕ್ ಯು ರಮೇಶ್ ಅವ್ರಿಗೆ ಕೇಳಿದೆ ಅಂತೇಳಿ. ನಿಮಗೋಸ್ಕರ ಆಶೀರ್ವಾದ ಸ್ವಸ್ತಿಯವರು ತುಪ್ಪಾನ ಕೊಟ್ಟಿದ್ದಾರೆ, ಇದನ್ನೇ ಯೂಸ್ ಮಾಡಿ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಶ್ರೀಲಕ್ಷ್ಮಿ. ಗುರುವಾರದ ಗೃಹಿಣಿಯರ ವಿಶೇಷವಾದ ಕಾರ್ಯಕ್ರಮಕ್ಕೆ ಕಟ್ಟ ಕಡೆಯದಾಗಿ ಬಂದಿದ್ದಾರೆ. ನಮಸ್ಕಾರ ಮೇಡಮ್. ನಮಸ್ಕಾರ. ತಮ್ಮ ಹೆಸರು? ಲಲಿತಾ. ಲಲಿತಾ, ಏನ್ ಮಾಡ್ಕೊಂಡಿದ್ದೀರಾ? ಹೌಸ್ ವೈಫ್. ಯಜಮಾನ್ರು ಏನ್ ಮಾಡ್ತಾರೆ? ಅದೇ ಬಿಸ್ನೆಸ್ ನೋಡ್ಕೋತಾರೆ, ಅವ್ರ ಮ್ಯಾನೇಜ್ಮೆಂಟ್ ಅಷ್ಟೇ. ಮ್ಯಾನೇಜ್ಮೆಂಟ್ ಬಿಸ್ನೆಸ್ ನೋಡ್ಕೊಳ್ತಾರೆ. ಹಾ. ಎಷ್ಟು ಜನ ಮಕ್ಕಳು? ಇಬ್ರು. ಏನ್ ಮಾಡ್ತಾರೆ? ಡಿಗ್ರಿ ಓದ್ತಾಳೆ ಮಗಳು, ಮಗ 6th. ಮಗ 6th, ಮಗಳು ಡಿಗ್ರಿ. ಓಕೆ. ಏನ್ ಮಗಳ ಹೆಸರು? ವರ್ಷ. ಮತ್ತೆ ಯಾರ ಜೊತೆ ಬಂದ್ರಿ? ಮಗಳ ಜೊತೆನೂ ಬಂದಿದೆ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಅದ್ಭುತವಾದ ಅಡುಗೆ ಮಾಡಕ್ ಬಂದಿದ್ದೀರಾ. ಏನ್ ಅಡುಗೆ ಮಾಡ್ತಿದ್ದೀರಾ? ಕಡಾಯಿ ಪನ್ನೀರ್. ಕಡಾಯಿ ಪನ್ನೀರ್ ಮಾಡಕ್ಕೋಸ್ಕರ ಬಂದಿದ್ದಾರೆ. ಕಡಾಯಿ ಪನ್ನೀರ್ ಮಾಡಕ್ಕೆ ಏನೇನು ತಂದಿದ್ದೀರಾ ಮೇಡಮ್? ಕಡಾಯಿ ಪನ್ನೀರ್ ಬೇಕಾಗುವ ಸಾಮಗ್ರಿಗಳು: ಪನ್ನೀರ್, ಈರುಳ್ಳಿ, ದಪ್ಪ ಮೆಣಸಿನಕಾಯಿ, ಟೊಮ್ಯಾಟೊ, ಹಸಿ ಮೆಣಸಿನಕಾಯಿ, ಶುಂಠಿ, ಬೆಳ್ಳುಳ್ಳಿ, ಧನಿಯಾ, ಬ್ಯಾಡಗಿ ಮೆಣಸಿನಕಾಯಿ, ಗೋಡಂಬಿ,
ಚಕ್ಕೆ, ಲವಂಗ, ಏಲಕ್ಕಿ, ಅಚ್ಚ ಖಾರದ ಪುಡಿ, ಫ್ರೆಶ್ ಕ್ರೀಮ್, ಪುದೀನ, ಕೊತ್ತಂಬರಿ ಸೊಪ್ಪು, ಉಪ್ಪು, ತುಪ್ಪ, ಎಣ್ಣೆ. ವೆಜ್ಜಾ ಮನೇಲಿ? ಮನೇಲಿ ಪ್ಯೂರ್ ವೆಜ್ಜಾ? ಹೌದು. ಯಜಮಾನ್ರು ವೆಜ್ಜಾ? ಎಲ್ಲರೂ. ಓಕೆ, ಶುರು ಮಾಡೋಣ. ಮಾಡಿ. ಏನ್ ಕೊಡಿ ಫಸ್ಟ್ ನಿಮ್ಗೆ? ಕಡಾಯಿ ಕೊಡಿ, ಇದೆಲ್ಲ ಹುರ್ಕೋಬೇಕಲ್ಲ ಮಸಾಲೆ. ಕೊಡ್ತೀನಿ. ಎಸ್. ಸ್ವಲ್ಪ ತುಪ್ಪ ಹಾಕಿ. ನಮ್ಮ ಇವತ್ತಿನ ಕಾರ್ಯಕ್ರಮ ನಾವು ಬಳಸ್ತಾ ಇದೀವಿ ಆಶೀರ್ವಾದ ಷಷ್ಠಿ ಶುದ್ಧ ಹಸುವಿನ ತುಪ್ಪ. ಎಷ್ಟು ಬೇಕು ನೋಡ್ಕೊಳ್ಳಿ ಮೇಡಮ್. ಸಾಕು ಸರ್. ಸಾಕಾ? ಬ್ಯಾಡಗಿ ಮೆಣಸಿನ್ಕಾಯಿ. ಬ್ಯಾಡಗಿ ಮೆಣಸಿನಕಾಯಿ ತುಪ್ಪದಲ್ಲಿ ಹುರ್ಕೊಳ್ತಾ ಇದ್ದಾರೆ ಲಲಿತಾ ಅವ್ರು ನಮ್ಮ ಕಾರ್ಯಕ್ರಮಕ್ಕೆ. ಅಕ್ಕಿಪೇಟೆಯಿಂದ ಬಂದಿದ್ದಾರೆ. ಎಸ್. ಹಸಿ ಮೆಣಸಿನ್ಕಾಯಿ. ಎರಡು ಹಾಕ್ತಾ ಇದೀರಾ? ಹೌದು. ಹಸಿ ಮೆಣಸಿನಕಾಯಿ ಬೇಕು, ಇದು ಬೇಕಾ? ಎಸ್ ಮೇಡಮ್. ಶುಂಠಿ. ಎಸ್. ಬೆಳ್ಳುಳ್ಳಿ, ಧನಿಯಾ, ಸ್ವಲ್ಪ ಧನಿಯಾ, ಬ್ಯಾಡಗಿ ಮೆಣಸಿನಕಾಯಿ, ಅದಾದ ನಂತರ ಹಸಿಮೆಣಸಿನಕಾಯಿ, ಶುಂಠಿ, ಬೆಳ್ಳುಳ್ಳಿ, ಸ್ವಲ್ಪ ಧನಿಯಾ, ಇಷ್ಟನ್ನು ಕೂಡ ತುಪ್ಪದಲ್ಲಿ ಹುರ್ಕೊಳ್ತಾ ಇದೀವಿ. ಏನದು? ಚಕ್ಕೆ, ಲವಂಗ. ಒಂದು ಚಕ್ಕೆ, ಒಂದು ಲವಂಗ, ಒಂದು ಏಲಕ್ಕಿ. ಓಕೆ, ಇದಕ್ಕೆ ಆನಿಯನ್ ಹಾಕ್ತಾ ಇದ್ದೀನಿ. ಎಸ್ ಮೇಡಮ್, ಹಾಕಿ. ರುಬ್ಬಕಾಯಿ ಇದೆಲ್ಲ ನಮಗೆ ಹೌದು. ಹೇಳ್ತವೆ. ಟೊಮೆಟೊ. ಎಸ್ ಮೇಡಮ್, ಹಾಕಿ. ಟೊಮೆಟೊ, ಈರುಳ್ಳಿ, ಧನಿಯಾ ಎಲ್ಲವನ್ನ ಹಾಕ್ತಾರೆ ಲಲಿತಾ ಅವರು. ಏನು ಮಾಡ್ತೀರಾ ಫ್ರೀ ಟೈಮಲ್ಲಿ? ಫ್ರೀ ಟೈಮಲ್ಲಿ ಬುಕ್ ಓದ್ತೀನಿ, ಟಿವಿ ನೋಡ್ತಾ ಇರ್ತೀನಿ. ನಿಮ್ದು ಒಗ್ಗರಣೆ ಪ್ರೋಗ್ರಾಮ್. ಪುದೀನ. ಓಕೆ, ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ, ಗೋಡಂಬಿನೂ ಇದಕ್ಕೆ ಹಾಕ್ತಾ ಇದ್ದೀನಿ. ಹಾಕಿ. ಗೋಡಂಬಿ ಹಾಕಿ. ಎಲ್ಲ ಹಾಕೊಂಡ್ಬಿಟ್ಟಿದೀವಿ. ಇಲ್ಲಿ ಏನು ಉಳಿಸ್ಕೊಳ್ಳೋ ಸೀನೆ ಇಲ್ಲ. ಕೊತ್ತಂಬರಿ ಹಾಕಿದೀವಿ, ಪುದೀನ ಹಾಕಿದೀವಿ, ಗೋಡಂಬಿ ಹಾಕಿದೀವಿ. ಇನ್ನೇನು ಉಳಿಸಿದೀವಿ ಮೇಡಮ್? ಅಷ್ಟೇ ಸರ್. ಇಷ್ಟೇ ಅಲ್ವಾ? ಇದು ತಕ್ಕೋಬೇಕು, ಗ್ರೈಂಡ್ ಮಾಡ್ಕೋಬೇಕು. ಇದು ಗ್ರೈಂಡ್ ಮಾಡ್ತೀರಾ? ಸ್ವಲ್ಪ ತಣ್ಣಗಾಗಲಿ, ಅಷ್ಟೋ ತನಕ ಇದು ಪನ್ನೀರೆಲ್ಲ ಫ್ರೈ ಮಾಡ್ಕೋಬೋದು. ಓಕೆ. ಇನ್ನೊಂದು ಬೇರೆ ಕಡಾಯಿ. ಎಸ್ ಮೇಡಮ್. ಸ್ವಲ್ಪ ಆಯಿಲ್ ಹಾಕಿ. ನಮ್ಮ ಇವತ್ತಿನ ಕಾರ್ಯಕ್ರಮ ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ರೈಸ್ ಬ್ರೈನ್ ಆಯಿಲ್. ತುಪ್ಪ ಹಾಕಿ. ಆಶೀರ್ವಾದ ಸೃಷ್ಟಿ ಶುದ್ಧ ಹಸುವಿನ ತುಪ್ಪ, ITC ಅವರ ಆಶೀರ್ವಾದ ತುಪ್ಪ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ 33 ಗುಣಮಟ್ಟದ ಪರೀಕ್ಷೆಗಳನ್ನ ಪಾಸ್ ಆಗಿರುವಂತ ಏಕೈಕ ತುಪ್ಪ. ಸಾಕಾ? ಸಾಕ್ಬಿಡಿ. ಓಕೆ. ಒಳ್ಳೆ ಒಂದು ಕಡಾಯಿ ಪನ್ನೀರ್ನ ಮಾಡ್ತಾ ಇದ್ದೀರಾ ಅಲ್ವಾ ಲಲಿತಾ? ಹೌದು. ಇದು ಬ್ರೌನ್ ಕಲರ್ ಆಗ್ಬೇಕು ಪನ್ನೀರು. ಹೌದಾ? ಆಗುತ್ತೆ ಬಿಡಿ. ಓಕೆ. ಮಗಳಿಗೆ ಅಡುಗೆ ಮಾಡೋದು ಹೇಳ್ಕೊಟ್ಟಿದ್ದೀರಾ ಇನ್ನ ಇಲ್ವಾ? ಅವ್ರು ಬರೋದೇ ಇಲ್ಲ ಅಡುಗೆ ಮನೆಗೆ. ಹೌದಾ? ಅಯ್ಯೋ, ಕಷ್ಟ ಅಲ್ವಾ ಜೀವನ? ಊಟ ಇಷ್ಟ ಇಲ್ವಲ್ಲ ಅವ್ರಿಗೆ. ಊಟನೇ ಇಷ್ಟ ಇಲ್ಲ. ಊಟನೇ ಇಷ್ಟ ಇಲ್ಲ. ಆಹಾ, ಈ ಥರ ಪ್ರಜೆಗಳು ಇದ್ದಾರಾ? ಹೌದು, ಇದ್ದಾರೆ. ವರ್ಷ ಥ್ಯಾಂಕ್ ಯು. ಆ ಥರ ಮಂತ್ರಗಳು ಎಲ್ಲರಿಗೂ ಹೇಳ್ಕೊಡ್ಬೇಡಮ್ಮ, ಕಾರ್ಯಕ್ರಮ ಮಾಡೋಕ್ಕೆ ತುಂಬ ಕಷ್ಟ ಆಗ್ಬಿಡುತ್ತೆ ಆಮೇಲೆ. ಓಕೆ. ತುಪ್ಪ ಮತ್ತು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಹುರ್ಕೊಂಡಿರ್ತಕ್ಕಂಥದ್ದು. ಸರ್, ಕ್ಯಾಪ್ಸಿಕಮ್ ಹಾಕ್ಬೇಕು ಅದಕ್ಕೆ. ಹಾಕ್ಬಿಡಿ ಬನ್ನಿ. ಆಯ್ತಾ? ಬ್ರೌನ್ ಕಲರ್ ಬಂದಿದೆಯಾ? ಹೌದು. ಓಕೆ. ಓಕೆ. ನೆಕ್ಸ್ಟು ಆನಿಯನ್ ಹಾಕ್ಬಿಡಿ. ಕಡಾಯಿ ಪನ್ನೀರಾ? ಹೌದು. ಓಕೆ. ಇದೆಲ್ಲ ಬ್ರೌನ್ ಕಲರ್ ಆಗಬೇಕು. ಆಗಲಿ, ನೀವು ರುಬ್ಕೊಳ್ಳಿ, ಅಷ್ಟೊಂದು ಬ್ರೌನ್ ಕಲರ್ ಆಗುತ್ತೆ. ನೀರು ಹಾಕ್ತಾ ಇದ್ದೀರಾ? ಹೌದು. ಓಕೆ ಮೇಡಮ್. ತೆಂಗಿನಕಾಯಿ ಹಾಕ್ತಾ ಇದ್ದೀನಿ ಇದರಲ್ಲಿ. ಅದಕ್ಕೇನೇನೆ? ಹೌದು. ಸಿನಿಮಾಗಿ ಹೋಗ್ತೀರಾ ಯಜಮಾನ್ರು ಕರ್ಕೊಂಡು? ಇಲ್ಲ ಸರ್, ಇಲ್ಲ. ಮನೇಲಿ ಅಲ್ಲೇ ಅಕ್ಕಿಪೇಟೆಯಲ್ಲಿ ಇದ್ದೀರಾ, ಮೇಸ್ಟ್ಗಳಿದೆ, ಎಷ್ಟೊಂದು ಥಿಯೇಟರ್ಗಳಿದೆ, ಎಲ್ಲಿ ಹೋಗ್ತೀರಾ? ಥಿಯೇಟರ್ ಪಕ್ಕ ಇಂಟ್ರೆಸ್ಟ್ ಇಲ್ಲ ಮೂವಿ ನೋಡೋದೆಲ್ಲ. ಮೂವಿ ನೋಡೋದು ಇಂಟ್ರೆಸ್ಟ್ ಇಲ್ವಾ? ಅಲ್ಲ, ಥಿಯೇಟರ್ಗೆ ಹೋಗೋದು ಇಷ್ಟ ಇಲ್ಲ, ಮನೇಲಿ ನೋಡ್ತೀವಿ. ಮನೇಲಿ ನೋಡ್ತೀರಾ? ಹೌದು. ಬನ್ನಿ ಮೇಡಮ್. ಹಾಕ್ತಾ ಇದ್ದೀನಿ ಮಸಾಲೆ ಇದಕ್ಕೆ. ರುಬ್ಬಿರ್ತಕ್ಕಂಥ ಮಸಾಲ ಪನ್ನೀರ್ ಕಡಾಯಿ ಎಲ್ಲ ಮಾಡ್ತಾರದು ನೀವು? ಹೌದು. ಇದ್ರ ಜೊತೆ ಏನ್ ತಿನ್ನಕ್ ಚೆನ್ನಾಗಿರುತ್ತೆ ಲಲಿತಾ? ನೀವು ಚಪಾತಿ, ಪೂರಿ, ರೈಸ್ ನೀವೇನ್ ತಂದಿದ್ದೀರಾ ಹೇಳ್ರಿ? ನಾನೇನು ತಗೊಂಡ್ ಬಂದಿಲ್ಲ. ಒಳ್ಳೆ ಕೆಲಸ, ಅದ್ಭುತವಾದ ಕೆಲಸ. ಹಾಕಿ ನೀವು. ಓಕೆ. ಒಳ್ಳೆ ಕಡಾಯಿ ಪನ್ನೀರ್ ಇದು. ಉಪ್ಪು ಹಾಕ್ಬೇಕು. ಹಾಕಿ. ಕೈಲಿ ಹಾಕ್ತೀರಾ ಮಲ್ಲಿಂಗೆ ಉಪ್ಪು? ಸ್ಪೂನಲ್ಲಿ ಹಾಕ್ತೀನಿ, ಮನೆಯಲ್ಲೂ ಸ್ಪೂನ್. ಓಕೆ. ಖಾರದ ಪುಡಿ ಕೊಡಿ ಸರ್ ಸ್ವಲ್ಪ. ಅಚ್ಕಾರದ ಪುಡಿನಾ? ಹೌದು. ಎಷ್ಟು ಬೇಕು? ಒಂದು ಅರ್ಧ ಸ್ಪೂನ್ ಸಾಕು. ಖಾರ ಹಾಕಿದೆ ಒಂದು ಅರ್ಧ ಸ್ಪೂನಾ? ಹಾಂ, ಸಾಕು ಸರ್. ಸಾಕಾ? ಸಾಕು. ನೆಕ್ಸ್ಟು ಅಷ್ಟೇ ಕುದ್ಮೇಲೆ ಇದು ಕ್ರೀಮ್ ಹಾಕಿ ಇಳಿಸೋದಷ್ಟೇನಾ? ಹೌದು.
ಹಸಿ ವಾಸನೆ ಹೋದ್ರೆ ಸಾಕಲ್ಲ? ಸ್ವಲ್ಪ ಕ್ಲೋಸ್ ಮಾಡಿ ಸಿಮ್ಮಲ್ಲಿ ಇಕ್ಬಿಟ್ಟು ಚೆನ್ನಾಗಿ ಅದು ಕುಕ್ ಆಗುತ್ತೆ. ಓಕೆ ಓಕೆ ಓಕೆ. ಕಡಾಯಿ ಪನ್ನೀರ್ ನಮ್ಮ ಕಾರ್ಯಕ್ರಮದಲ್ಲಿ. ಓಹೋ ಓಹೋ ಹೌದು, ಕ್ರೀಮಿನ ಒಳಗೆ ಕಡಾಯೋ, ಕಡಾಯಿ ಒಳಗೆ ಕ್ರೀಮೋ ಕಂಡಿಡ್ಕೋಬೇಕು. ಕಡಾಯಿ ಪನ್ನೀರ್ ಲಲಿತಾ ಅವರು ಅಕ್ಕಿಪೇಟೆಯಿಂದ ಬಂದಿದ್ದಾರೆ. ಮೇಷ್ಟಿಕ್ ಅಕ್ಕಿಪೇಟೆಯಿಂದ ಒಳ್ಳೆ ಒಂದು ಕಡಾಯಿ ಪನ್ನೀರ್ನ ಮಾಡಿಕೊಟ್ಟಿದ್ದಾರೆ. ಇದನ್ನ ಯಾವ ರೀತಿ ಮಾಡಿದ್ರು ನಮ್ಮ ಗುರುವಾರದ ಗೃಹಿಣಿಯರ ವಿಶೇಷವಾದ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ಕಡಾಯಿ ಪನ್ನೀರ್ ಮಾಡ್ಕೊಳ್ಳಿ. ಕಡಾಯಿ ಪನ್ನೀರ್ ಮಾಡುವ ವಿಧಾನ: ಒಂದು ಪ್ಯಾನ್ಗೆ ತುಪ್ಪ ಹಾಕಿ ಅದು ಬಿಸಿಯಾದ ಮೇಲೆ ಬ್ಯಾಡಗಿ ಮೆಣಸಿನಕಾಯಿ, ಹಸಿ ಮೆಣಸಿನಕಾಯಿ, ಶುಂಠಿ, ಬೆಳ್ಳುಳ್ಳಿ, ಧನಿಯಾ, ಚಕ್ಕೆ, ಲವಂಗ, ಏಲಕ್ಕಿ, ಈರುಳ್ಳಿ, ಟೊಮ್ಯಾಟೊ ಹಾಕಿ ಹುರಿದು ಕೊತ್ತಂಬರಿ ಸೊಪ್ಪು, ಪುದೀನ, ಗೋಡಂಬಿ ಹಾಕಿ ಫ್ರೈ ಮಾಡಿ ಮಿಕ್ಸಿ ಜಾರ್ಗೆ ಹಾಕಿ ನೀರು, ತೆಂಗಿನಕಾಯಿ ತುರಿ ಸೇರಿಸಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ, ತುಪ್ಪ ಹಾಕಿ ಅದು ಬಿಸಿಯಾದ ಮೇಲೆ ಪನ್ನೀರ್ ಹಾಕಿ ಕಂದು ಬಣ್ಣಕ್ಕೆ ಹುರಿದು ದಪ್ಪ ಮೆಣಸಿನಕಾಯಿ, ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಇದಕ್ಕೆ ರುಬ್ಬಿದ ಮಸಾಲ, ಉಪ್ಪು, ಅಚ್ಚ ಖಾರದ ಪುಡಿ ಹಾಕಿ ಮುಚ್ಚಳ ಮುಚ್ಚಿ ಸಣ್ಣ ಉರಿಯಲ್ಲಿ ಬೇಯಿಸಿ ಫ್ರೆಶ್ ಕ್ರೀಮ್, ಕೊತ್ತಂಬರಿ ಸೊಪ್ಪು ಹಾಕಿದರೆ ಕಡಾಯಿ ಪನ್ನೀರ್ ಚಪಾತಿ ಜೊತೆ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಲಲಿತಾ ಅವರು ಬಂದಿದ್ದಾರೆ, ಅಕ್ಕಿಪೇಟೆಯಿಂದ ಬಂದಿದ್ದಾರೆ. ತುಂಬಾ ಬಿಸಿ ಅಲ್ವಾ ನಿಮ್ಮ ಏರಿಯಾಗಳೆಲ್ಲ? ಹೌದು, ತುಂಬಾ ಬಿಸಿ. ಈಚೆ ಬರಕ್ಕಾಗಲ್ಲ, ಕಾರ್ ತಗೊಳಕ್ಕಾಗಲ್ಲ, ಕಾರ್ ತಗೊಂಡ್ರೆ ನಿಲ್ಸ್ಕೊಳಕ್ಕಾಗಲ್ಲ, ಕಷ್ಟ ಇದೆ. ನಿಲ್ಸ್ಕೊಂಡ್ರೆ ಈಚೆ ತರಕ್ಕಾಗಲ್ಲ, ಹೌದು, ಟೂ ವೀಲರ್ಲೇ ಓಡಾಡ್ತಾ ಇರಬೇಕು. ಬಟ್ ಎಲ್ಲ ಕಡಿಮೆ ಬೆಲೆ ಸಿಗುತ್ತೆ. ಕಡಿಮೆ ಬೆಲೆಗೆ ಏನಿಲ್ಲ, ರೀಸನಬಲ್ ರೇಟ್. ಇವಾಗೆಲ್ಲ ಆನ್ಲೈನ್ ಶಾಪಿಂಗ್ ಶುರು ಆಗ್ಬಿಟ್ಟಿದೆ ಅಲ್ಲ, ಈಚೆ ಹೋಗೋದೇ ಬೇಡ ಅಂತೀರಾ? ಮನೆಯಲ್ಲೂ ಶಾಪಿಂಗ್ ಮಾಡ್ಬೋದು. ಓಕೆ, ತುಂಬಾ ಬಿಸಿ ಏರಿಯಾ ಅಲ್ಲ, ನಾವೆಲ್ಲ ಈಚೆ ಬರಕ್ ಆಗದೇ ಇಲ್ಲ ಅಲ್ಲ, ಕಷ್ಟ ಇದೆ. ಧೂಳು ಧೂಳು ಧೂಳು, ಆ ವೆಹಿಕಲ್ಸ್ಗಳು. ಬೋರ್ ಆಗಿಲ್ವಾ ನಿಮ್ಗೆ? ಬೇರೆ ಕಡೆ ಮನೆ ಮಾಡ್ಬೇಕು ಅಂತ ಅನ್ಸಿಲ್ವಾ? ಅಲ್ಲಿ ನಮ್ ಬಿಸ್ನೆಸ್ ಇದೆ, ಮಕ್ಳು ಅಲ್ಲೇ ಓದ್ತಾ ಇದಾರಲ್ಲ. ಓಕೆ, ಅದಿಂಗೆ ಅಂದ್ರೆ ಅವ್ರವ್ರ ಏರಿಯಾ ಅವ್ರಿಗೆ ಪ್ರೀತಿ. ಅದ್ ನೋಡಿ, ನೀವು ಏರಿಯಾ ಬಿಟ್ಟು ಬಂದಿದ್ರೆ ನೀವು ಬರೋದೇ ಇಲ್ಲ. ಹೌದು, ಏನಕ್ಕೆ ಅಂದ್ರೆ ಇಲ್ಲ ನಮ್ಗೆ ಸರಿ ಇದೆ, ಸೆಟ್ ಆಗ್ಬಿಟ್ಟಿದೆ ಅಲ್ಲಿ. ಎಲ್ಲಾ ಜನಕ್ಕೂ ಅಷ್ಟೇನೆ. ಹೌದು, ಅದು ನಮ್ಗೇನೋ ಬೇರೆ ತರ ಅನ್ಸಿದ್ರು ಕೂಡ ಅಲ್ಲಿ ಇದ್ದವ್ರಿಗೆ ಅಷ್ಟು ಪ್ರೀತಿ ಬಂದ್ಬಿಟ್ಟಿರ್ತಾವೆ ಏರಿಯಾಗಳಲ್ಲಿ. ಹೌದು. ನಮ್ಗೆ ಬೇರೆ ಹೋಗಕ್ಕೆ ಇಷ್ಟ ಇಲ್ಲ, ಅಲ್ಲೇ ಹೋಟ್ಲಿಗೆ ಹೋಗ್ಬೇಕು ಅಂದ್ರೆ ಯಾವ ಹೋಟ್ಲಿಗೆ ಹೋಗ್ತೀರಿ? ಹೋಟೆಲ್ ಅಲ್ಲೇ ಶಾಂತಿ ಸಾಗರ್ ಇದೆ, ತುಂಬಾ ಹೋಟೆಲ್, ಕಾಮತ್ ಹೋಟೆಲ್ ಇದೆ, ಸುಖ್ ಸಾಗರ್, ಗಾಂಧಿನಗರಕ್ಕೆ ಹೋದ್ರಾಗ ಎಲ್ಲ ಕಡೆ ಓಕೆ, ಎಲ್ಲ ಹೋಟೆಲ್ಗಳು ನೋಡಿ ಅದು ಪಕ್ಕದಲ್ಲೇ ಇದೆ, ಎಲ್ಲ ಬೇಕಂದ್ರೆ ಹೋಗೋದು. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಒಳ್ಳೆ ಒಂದು ಪನ್ನೀರ್ ಕಡಾಯಿನ ಮಾಡಿದ್ದಾರೆ. ಟೇಸ್ಟ್ ಮಾಡ್ಬೋದಾ ಮೇಡಮ್? ಮಾಡಿ ಸರ್. ಪನ್ನೀರ್ ಕಡಾಯಿ ಮಕ್ಕಳಿಂದ ದೊಡ್ಡವ್ರ ತನಕ ಎಲ್ರಿಗೂ ಇಷ್ಟ ಆಗುವಂಥದ್ದು. ಇಂದವ್ರಿಗೆ ಗೊತ್ತಿರುತ್ತೆ ಪನ್ನೀರ್ ಕಡಾಯಿ ಹೆಂಗಿರುತ್ತೆ ಅಂತೇಳಿ. ಟೇಸ್ಟ್ ಮಾಡ್ಬೋದಾ ಲಲಿತಾ ಅವ್ರೆ? ಮಾಡಿ ಸರ್. ಹೇಗಿದೆ, ಸಾಲ್ಟ್ ಕಡಿಮೆ ಆಗಿರ್ಬೋದಾ? ಆಗ್ತಾ ಇದೆ, ಅದು ಹೆವಿ ಆಗ್ಬಿಟ್ರೆ ಕಡಿಮೆ ಇದ್ರೆ ಹಾಕೋಬಹುದು, ಜಾಸ್ತಿ ಆಗ್ಬಿಟ್ರೆ ಯಾರು ತಿನ್ನಕ್ಕಾಗಲ್ಲ ಮೇಡಮ್. ಹೌದು, ಅದು ಯೋಚನೆ ಮಾಡಿ ಸ್ವಲ್ಪ ಕಡಿಮೆ ಆಗಿದೆ. ಟೇಸ್ಟ್ ಹೆಂಗಿದೆ ಸರ್? ಚೆನ್ನಾಗಿದೆ ಮೇಡಮ್. ಚೂರು ಉಪ್ಪು ಬೇಕಿತ್ತು, ಪರವಾಗಿಲ್ಲ. ಅದೇ ಹಾಕೋಬಹುದು, ಉಪ್ಪು ಬೇಕಂದ್ರೆ ಹಾಕೋಬಹುದು. ಜಾಸ್ತಿ ಆಗ್ಬಿಟ್ರೆ ಕಷ್ಟ ಆಗುತ್ತಲ್ಲ. ನಮ್ಮ ಮಗಳು ತುಂಬಾ ಟ್ರೈ ಮಾಡಿ ನಿಮ್ ಪ್ರೋಗ್ರಾಮ್ ಕರ್ಕೊಂಡು ಬಂದಿದ್ದಾಳೆ. ಮಮ್ಮಿ ಬರ್ಲಿ, ಹೋಗ್ಬೇಕಂತ ತುಂಬಾ ದಿವಸದಿಂದ ಹೇಳ್ತಾ ಇದ್ಲು. ಹೌದೇನು? ತುಂಬಾ ಚೆನ್ನಾಗಿ. ಓಕೆ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು. ಕರ್ಕೊಂಬಂದಂತ ನಿಮ್ಮ ಮಗಳಿಗೂ ಥ್ಯಾಂಕ್ ಯು. ಮಗಳಿಗೆ ಅಡಿಗೆ ಮಾಡಲ್ವಾ? ಇಲ್ಲ ಸರ್, ಇನ್ನ ಅವಳಿಗೆ ಅಭ್ಯಾಸ ಇಲ್ಲ, ಅದೇ ಇಂಟ್ರೆಸ್ಟ್ ಇಲ್ಲ ಅವಳಿಗೆ. ಇಂಟ್ರೆಸ್ಟ್ ಬರ್ಸಿ ಫಸ್ಟ್. ತಿನ್ನಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ಅಡಿಗೆ ಮಾಡೋದು ಎಲ್ಲಿಂದ ಬಂತು? ತಿನ್ಸ್ಬೇಕು ಇವಾಗ್ಲೂ ನಾವು ಊಟ ಅವ್ರಿಗೆ. ಹೌದಾ? ಹಿಂಗೂ ಇರ್ತದೆ. ಜಂಕ್ ಫುಡ್ ಎಲ್ಲ ತಿಂತಾರೆ, ನಾವು ತಿನ್ಸ್ಬೇಕು ಈ ತರ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ವರ್ಷ ಅವರ ಅಮ್ಮ ಬಂದಿದ್ದಾರೆ, ಲಲಿತಾ ಅವ್ರು ಬಂದಿದ್ದಾರೆ. ಒಳ್ಳೆ ಅದ್ಭುತವಾಗಿರುವಂತ ಅಡಿಗೆನ ಮಾಡಿದ್ದಾರೆ. ಒಳ್ಳೆ ಕಡಾಯಿ ಪನ್ನೀರ್ನ ಮಾಡಿದ್ದಾರೆ, ಚೆನ್ನಾಗಿದೆ. ಅದೇಂದ್ರೆ ಒಂದ್ಸರಿ ತಿಂದ ತಕ್ಷಣ ಕೆಲವೆಲ್ಲ ಟೇಸ್ಟ್ ಹೇಳಕ್ಕಲ್ಲ. ನಾನು ಯಾವಲ್ಲ ಹೇಳ್ತಾ ಇರ್ತೀನಿ, ಸುಮ್ಮನೆ ಶೋಕಿಂಗ್ ಇಟ್ಕೊಂಡು ಫಸ್ಟ್ ಸರಿ ಅಂತ ಹೇಳಕ್ ಬರಲ್ಲ ನಮಗೆ. ಅದೊಂದು 2-3 ಸರಿ ತಿಂದಾಗ್ಲೇ ಅದು ಮಜಾ ಗೊತ್ತಾಗೋದು. ಫಸ್ಟ್ ಒಂದ್ಸರಿ ಏನು ಅನ್ಸಲ್ಲ, ಆಮೇಲೆ 2ನೇ ಸರಿ ಬೇಕು ಅನ್ಸುತ್ತೆ, 3ನೇ ಸರಿ ತಿಂದ ಚೆನ್ನಾಗಿದೆ ಅನ್ಸುತ್ತೆ. ಅಷ್ಟು ಟೈಮ್ ಬೇಕಾಗುತ್ತೆ ನಿಮಗೆ ನಾಲ್ಗೆಗೆ ಹೋಗಿ, ನಾಲ್ಗೆಯಿಂದ ಅದು ಇಲ್ಲಿಗೆ ಬಂದು, ಅದು ಇಲ್ಲಿಂದ ಆರ್ಟಿಗೆ ಟಚ್ ಆಗಿ, ಆರ್ಟಿಂದ ತಿರ್ಗಾ ಬಾಯಲ್ಲಿ ಮಾತು ಬರಬೇಕು ಅಂದ್ರೆ ಸ್ವಲ್ಪ ಟೈಮ್ ತಗೊಳುತ್ತೆ. ಓಕೆ, ಥ್ಯಾಂಕ್ ಯು. ತುಂಬ ಚೆನ್ನಾಗಿ ಮಾಡಿದ್ದೀರಾ, ಭಾಳ ಖುಷಿ ಆಯಿತು.
ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಆಶೀರ್ವಾದ ಸ್ವಸ್ತಿ ಗೀಯವರು ಒಳ್ಳೆ ಅದ್ಭುತವಾಗಿರುವಂಥ ಗೀನ ಕೊಡ್ತಾ ಇದ್ದಾರೆ ನಿಮಗೋಸ್ಕರ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿರುವಂಥ ಕಡಾಯಿ ಪನ್ನೀರನ್ನ ಮಾಡಿದ್ದಾರೆ. ತುಂಬ ಚೆನ್ನಾಗಿರುತ್ತೆ. ಮುರಳಿಯವರೇ, ಆಮೇಲೆ ತಿನ್ನಿ, ಫಸ್ಟು ಕಾರ್ಯಕ್ರಮನ ಮುಗಿಸಿ ಅಂತ ಇದ್ದಾರೆ. ನಮ್ಮ ಇವತ್ತಿನ ಕಾರ್ಯಕ್ರಮನ ಮುಗಿಸ್ಬೇಕು. ಜೊತೆಗೆ ಸಾಕಷ್ಟು ಜನ ಸರ್ ನಮಗಿನ್ನ ಚಾನ್ಸೇ ಸಿಕ್ಕಿಲ್ವಲ್ಲ ಮುರಳಿಯವರೇ ಅಂತ ಇದ್ದಾರೆ. ಸಿಗುತ್ತೆ, ಸಿಗ್ತಾನೆ ಇರುತ್ತೆ, ಎಲ್ಲರನ್ನೂ ಕರ್ಸ್ಕೊಳ್ತಾ ಇದ್ದೀವಿ. ಸ್ವಲ್ಪ ಟೈಮ್ ಆಗುತ್ತೆ ಅಷ್ಟೇನೆ. ನಿಮ್ಮ ಕೈ ರುಚಿಗೋಸ್ಕರ ನಾವು ಕಾಯ್ತಾ ಇದ್ದೀವಿ ಅಂತ ತಿಳಿಸಿ ನಮ್ಮ ಇವತ್ತಿನ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಮತ್ತೆ ಸಿಗೋಣ.